जयति पराशरसो सत्यवती हृदय नंदनो व्यासः यस्य हास्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्रणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयात् इतरतश्च अर्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ನನ್ನ ಅಧ್ಯಾತ್ಮ ಬಂಧುಗಳೇ, ನನಗೆ ಏನು ಮೋಹದ ಅಜ್ಞಾನದ ಅಥವಾ ಅಭಿಮಾನ ಅಹಂಕಾರ ಮಮಕಾರಗಳ ಹಾವು ಕಚ್ಚಿ ನಾನು ಈ ವಿಷ ತುಂಬಿಕೊಂಡು ಬದುಕ್ತಾ ಇದ್ದೇನೆ. ನಿಮ್ಮ ಮಾತು ಅದಕ್ಕೆ ಔಷಧ, ಅಮೃತ. ಅದನ್ನು ನನ್ನ ಮೈಯಲ್ಲಿ ಅಡಗಿದೆ ಈ ವಿಷವನ್ನೆಲ್ಲ ತೆಗೆದು ಆ ಅಮೃತ ಪಾನದಿಂದ ಮತ್ತೆ ನಾನು ಹೊಸ ಚೈತನ್ಯ ಪಡೆಯುವಂತೆ, ಜ್ಞಾನಮಯವಾದ ಹೊಸ ಬದುಕು ಪಡೆಯುವಂತೆ ತಾವು ಕರುಣಿಸಬೇಕು ಅಂತ ಪ್ರಾರ್ಥಿಸಿಕೊಂಡ ರಾಜ, ರಘುಗಣ ರಾಜ. ಆಗ ಅವನಿಗೆ ಇಷ್ಟರವರೆಗೆ ಅಂದರೆ ದೃಷ್ಟಿಯಿಂದ ಇಷ್ಟವರೆಗೂ ಉಪದೇಶ ಮಾಡಿದ್ದ. ಇಷ್ಟವರೆಗೆ ಉಪದೇಶ ಮಾಡಿದ್ದರೆ ಹೆಚ್ಚಂದ್ರೆ ಇದು ಸಂಸಾರ ಅಂದರೆ ಏನು ಅಂತ, ಮತ್ತು ಹ್ಯೂಮನ್ ಸೈಕಾಲಜಿ, ಬರೀ ಮನುಷ್ಯಶಾಸ್ತ್ರದ ಒಂದು ವಿವರಣೆಯನ್ನು ಕೊಟ್ಟ. ಈಗ ಅಲ್ಲಿಂದ ಭೌತಶಾಸ್ತ್ರ ಮತ್ತು ತತ್ವಶಾಸ್ತ್ರಕ್ಕೆ ಬರ್ತಾನೆ. ಮನಃಶಾಸ್ತ್ರದಿಂದ ಭೌತಶಾಸ್ತ್ರಕ್ಕೆ ಬರ್ತಾನೆ. ಒಂಥರ ವಿಶ್ವತೋಮುಖವಾದಂತಹ ಪ್ರಜ್ಞೆಯನ್ನು ಜಾಗೃತಗೊಳಿಸಿಬಿಡ್ತಾನೆ ಜಡಭರತ. ಕಣ್ಣು ತೆರೆಸಬೇಕು ನೀವು ಅಂತ ಹೇಳಿ ನಾನು ರಘು. ಅದಕ್ಕೆ ಇವನು ಕೊಟ್ಟಂತಹ ಉತ್ತರ ಉಗ್ರವಾಗಿ ಬೈತಾನೆ. ಸಹಜವಾಗಿ ಒಂದು ತಮಾಷೆ ಗೊತ್ತುಂಟ, ಇನ್ನೊಬ್ಬರನ್ನು ಅಟ್ಯಾಕ್ ಮಾಡಬೇಕಾಗಿದ್ದರೆ ನಾವು ಆ ದೌರ್ಬಲ್ಯವನ್ನು ಮೀರಿರಬೇಕು. ಮತ್ತು ಅದರಿಂದ ಬಹಳ ಎತ್ತರಕ್ಕಿದ್ದಾಗ ಇನ್ನೊಬ್ಬರು ತಪ್ಪು ಮಾಡಿದಾಗ ಅವರನ್ನು ಬೈಬೇಕು ಅಂತ ಅನಿಸುತ್ತೆ. ಇವಾಗ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಬೈಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಆ ಮಕ್ಕಳನ್ನು ಬೈಯುವ ಎತ್ತರದಲ್ಲಿದ್ದಾರೆ ಅವರು. ಹಾಗೆ ರಘುಗಣನಿಗೆ ಈ ತಿಳ್ಕೋಬೇಕು ಅಂತ ಆಸೆಯನ್ನು ಪ್ರಶ್ನೆ ಹಾಕಿದರೆ ಜಡಭರತನಿಗೆ ಒಂದು ಪುಟ್ಟ ಮಗುವಿನಂತ ಕಾಣುತ್ತೆ. ಬೈಬೇಕು ಇವನ್ನೆಲ್ಲ, ಬೈದು ಝಾಡಿಸ್ಬಿಡ್ಬೇಕು ಅಂತ ಕಾಣುತ್ತೆ. ಅವರು ತಿಳುವಳಿಕೆ ಇಲ್ಲದ ಪ್ರಾಣಿಗಳು, ದಾರಿ ತಪ್ತಾ ಇವೆ ಬದುಕಿನಲ್ಲಿ, ಹೇಗೆ ಹೋಗಬೇಕು ನಡೆ ಗೊತ್ತಿಲ್ಲದವರು. ಆದರೆ ಮಹಾ ದೊಡ್ಡ ರಾಜ, ಕೆಲವರಿಗೆ ನಾನು ರಾಜ ಅನ್ನುವ ಅಹಂಕಾರ, ಕೆಲವರಿಗೆ ನಾವು ದೊಡ್ಡ ವಿದ್ವಾಂಸರು ಅನ್ನುವ ಅಹಂಕಾರ. ಈ ಅಹಂಕಾರದಲ್ಲಿ ಹಾಳಾಗ್ತಾವೆ ಇವು. ಸರಿ ಬೈಬಿಡಬೇಕು ಅಂತ ಕಾಣೋರಿಗೆ. ಹಾಗೆ ಒಂದು ದೃಷ್ಟಿಯಿಂದ ಅವನ ಬೋಧನೆಯಲ್ಲಿ ಒಂದು ಉಗ್ರತೆ ಇದೆ. ಅದು ಯಾವಾಗಲೂ ಆ ಭಾಷೆಯಲ್ಲಿ ಉಗ್ರತೆ ಬರುವುದು ಎರಡು ವಿಧದಲ್ಲಿ. ಭಾಷೆಯಲ್ಲಿ ಉಗ್ರತೆ ಬರುತ್ತೆ. ನಮ್ಮ ರಾಜಕಾರಣಿಗಳು, ವಿರೋಧ ಪಕ್ಷದವರು ಮಾತಾಡುವಂಥದ್ದು ಅಂದರೆ ಅವರಿಗೆ ಒಟ್ಟು ಏನು ಮಾಡಿದರೂ ಬೈಬೇಕು ಅನ್ನೋದೇ ಒಂದು, ಬೇರೆ ಏನು ಅವರಿಗೆ ಜ್ಞಾನ ಇದ್ದಲ್ಲ. ಅದು ಒಂಥರದ ಅಸಹನೆ ಮತ್ತು ಅಸೂಯೆಯನ್ನು ಬರುವಂಥದ್ದು. ಆ ಉಗ್ರತೆ ಬರೋದು ಯಾವಾಗ ಅಂದರೆ ಪೂರ್ತಿ ಜ್ಞಾನ ಇದ್ದಾಗ. ಈಗ ಒಬ್ಬ ಮನುಷ್ಯ ಒಂದು ಕಡೆ ಹೋಗಬೇಕು, ಅವ್ನು ಕೇಳ್ತಾನೆ ನನ್ನ ದಾರಿ ಯಾವುದು ಅಂತ. ಈಗ ಇತ್ಲಾಗ ಹೋಗ್ಬೇಕು ಅಂತ ಹೇಳಿ ಅವ್ನು ಇತ್ಲಾಗಿ ಹೋದರೆ ನಿನ್ನ ಕನಸದೇ ಇಲ್ವಾ?
ಅಂತ ಸಿಟ್ಟು ಬರುತ್ತೆ ಹೇಳಿದ್ರೆ, ತಲೆ ನೆಟ್ಟಗಿಲ್ಲ, ಇತ್ಲಾಗ ಹೋಗ್ಬೇಕು ಅಂತ ಹೇಳಿ ಇತ್ಲಾಗ ಯಾಕೆ ಹೋಗ್ತೀಯ ಅಂತ. ಅಂದರೆ ತೀರ ಪೆದ್ದುತನ ಮಾಡಿದಾಗ ತುಂಬ ತಿಳಿದವರಿಗೆ ಅದು ಅನುಕಂಪೆಯಿಂದ ಬರುವ ಕೋಪ, ಅಸಹನೆಯಿಂದ ಬರುವುದಲ್ಲ. ಅಯ್ಯೋ ಪಾಪ ಹಾಳಾಗ್ತಾವಲ್ಲ, ಅದು ತಿದ್ದಬೇಕು ಅಂತಕ್ಕಂಥವ್ರು. ಅಂಥ ಮಹಾನ್ ವ್ಯಕ್ತಿಗಳಿಗೆ ಸಿಟ್ಟು ಬರುವುದು ಯಾವಾಗಲೂ ಅನುಕಂಪೆಯಿಂದ. ಅಂಥ ಸಿಟ್ಟು, ಅದರ ಹಿಂದೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಅಸಹನೆ ಇಲ್ಲ, ಮತ್ಸರ ಇಲ್ಲ, ಅನುಕಂಪೆ ಇದೆ. ಭಗವಂತ ನಮಗೆ ಜೀವನದಲ್ಲಿ ಕಷ್ಟಗಳನ್ನು ಕೊಡ್ತಾನಲ್ಲ, ಹಾಗೆ ಅವನು ಕಷ್ಟ ಕೊಡೋದು ನಮ್ಮೇಲಿನ ಉಪದ್ರವ ಕೊಟ್ಟು ಇವ್ರನ್ನೊಂಚೂರು ಸತಾಯಿಸಬೇಕು ಅಂತ ಅಲ್ಲ. ಅವನು ಕೊಡ್ತಕ್ಕ ಶಿಕ್ಷೆ ಎನ್ನುವುದು ನಮ್ಮ ಬದುಕಿನ ಒಂದು ಶಿಕ್ಷಣವಾಗಿ ಅದು ರೂಪುಗೊಳ್ಳಬೇಕು. ಅದರಿಂದ ಶಿಕ್ಷೆ ಅದು ಶಿಕ್ಷಣ. ಹಾಗೆ ತಂದೆ ತಾಯಿ ಮಕ್ಕಳಿಗೆ ಕೊಡತಕ್ಕ ಶಿಕ್ಷೆ ಅದು ಶಿಕ್ಷಣ ರೂಪವಾಗಿರುತ್ತೆ, ಅದು ದ್ವೇಷ ರೂಪವಾಗಿರೋಲ್ಲ. ಹಾಗೆ ಬೈಗಳ ಹಿಂದೆ ಆ ಶಾಪ ಕೋಪ, ಅದರ ಹಿಂದೆ ಉದ್ಧಾರ ಮಾಡ್ತಕ್ಕಂಥ ಒಂದು ದೃಷ್ಟಿ ಇದೆ. ನೀವು ಇದು ಬಿಡಿ, ನಮ್ಮ ಪೌರಾಣಿಕ ಇತಿಹಾಸದಲ್ಲಿ ಅನೇಕ ಋಷಿಗಳಿಗೆ ಕೋಪ ಬಂದು ಶಾಪ ಕೊಟ್ಟ ಕಥೆಯನ್ನು ಕೇಳ್ತೀರಿ ನೀವು. ತುಂಬ ಋಷಿಗಳಿಗೆ ಕೋಪ ಬಂದ ಕೂಡ ಶಾಪ. ಏನಪ್ಪ ಇಷ್ಟು ನಮಗೆ ಇಷ್ಟು ಕೋಪ ಬರೋಲ್ಲ, ಈ ಋಷಿಗಳಿಗೆ ಎದ್ದರ ಕೋಪ, ಕೂತರ ಕೋಪ, ಶಾಪ, ಇದೇನು ಕಥೆ? ನಮಗೆ ಬರೋದ ಕೋಪ ಅವರಿಗೆ ಬರುತ್ತೆ, ಅವರು ಎಂಥ ಆದರ್ಶ. ಅದನ್ನು ನೀವು ನೋಡಿ, ಎಲ್ಲ ಕಥೆಗಳನ್ನು ಗಮನಿಸಿ, ಆ ಶಾಪದ ಹಿಂದೆ ಆ ಶಾಪವನ್ನು ವರವಾಗಿ ಪರಿಗಣಿಸ್ತಕ್ಕಂಥ ಒಂದು ಉದ್ದೇಶ ಇದೆ, ಅದರ ಒಂದು ಉದ್ಧಾರ ಇದೆ. ನೋಡಿ, ನೀವು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಗೌತಮರು ಅಹಲ್ಯೆಗೆ ಶಾಪ ಕೊಟ್ಟು, ನೀನು ಕಲ್ಲಿನಲ್ಲಿ ಕಲ್ಲಾಗಿ ಇದು ಬಿಡು, ಇಲ್ಲಿ ಆಶ್ರಮದಲ್ಲಿ ಹೊರಟು ಆಶ್ರಮ. ಇದು ಮೇಲೆ ನೋಟಕ್ಕೆ ಹೆಂಡತಿಯ ಮೇಲಿನ ಸಿಟ್ಟಿನಿಂದ ಕೊಟ್ಟ ಶಾಪವಾಗಿ ಕಾಣುತ್ತೆ ಅಲ್ವ? ಆದರೆ ಈ ಶಾಪದಿಂದ ಏನಾಯಿತು? ಈ ಶಾಪದಿಂದಾಗಿ ಅಹಲ್ಯೆಗೆ ರಾಮಪಾದ ಸ್ಪರ್ಶ ಆಯಿತು. ಆಕೆ ಪ್ರಾತಸ್ಮರಣೀಯರಾದರು. ಪಂಚಕಂ ನಾ ಸ್ಮರೇ ನಿತ್ಯಂ. ಬೆಳಗಾತೆದ್ದು 5 ಮಂದಿ ನೆನಪಿಸ್ಬೇಕು. ನೋಡು, ಒಬ್ಬಳು ಮೊದಲನೇವಳು ಅವಳು. ಹಾಗಾಗಿ ಆ ಶಾಪದಿಂದ ಅವಳು ಮಹಾಮಹಿಳೆಯಾಗಿ ಎತ್ತರಕ್ಕೆ ಬಂದಳು. ಭಗವಂತನ ಪದಸ್ಪರ್ಶ ಆಯಿತು ಅವಳಿಗೆ. ಇದೊಂದು ದೃಷ್ಟಾಂತ ನಾನು ಹೇಳಿದ್ದು. ಹೀಗೆ ದೊಡ್ಡವರು ಋಷಿ ಮುನಿಗಳು ಕೋಪಕ್ಕೆ ಎದ್ದು ಶಾಪ ಕೊಟ್ಟರು ಅಂದರೆ ಉದ್ಧಾರದ ಬಾಗಿಲು ತೆರೆಯುತ್ತಂತೆ. ಅದರ ಹಿಂದೆ ಏನೋ ಒಂದು ಉದ್ಧಾರದ ಉದ್ದೇಶ ಇದೆ. ಬಟ್ ಬರೇ ಸಿಟ್ಟಿಗೆ ಹಾಳಾಗಿ ಹೋಗುವಂತೆ ಶಾಪ ಕೊಡೋದೇ. ಹಾಗೇನಾದರೂ ಕೊಟ್ಟರೆ ಅವನು ತಾಮಸ್ಸಿಗೆ ಅದನ್ನು ಅವನಿಗೆ ಹಾಗೆ ಶಾಪ ಕೊಟ್ಟಿದ್ದರಿಂದ ಲೋಕೋದ್ಧಾರ ಆಗಬೇಕು, ಸಜ್ಜನರಿಗೆ ಉಪಕಾರ ಆಗಬೇಕು. ಅದಕ್ಕೋಸ್ಕರ ದುಡ್ಡಲ್ಲಿ ಇಲ್ಲದೇ ಇದ್ದರೆ ಎಲ್ಲ ಶಾಪದ ಹಿಂದೆ, ಎಲ್ಲ ಕೋಪದ ಹಿಂದೆ ಒಂದು ಅನುಕಂಪ, ಒಂದು ಅನುಗ್ರಹ, ಒಂದು ಉದ್ಧಾರ ಇದೆ. ಇದು ಈ ಹಿನ್ನೆಲೆಯಲ್ಲಿ ನೀವು ಇನ್ನೇನಾದರೂ ಶಾಪದ ಕಥೆ, ಕೋಪದ ಕಥೆ, ಪುರಾಣದ್ದು ಬಂದರೆ ಈ ಹಿನ್ನೆಲೆಯಲ್ಲಿ ನೋಡಿ, ಆವಾಗ ನಿಮಗೆ ಒಂದು ಹೊಸ ಉತ್ತರ ಸಿಗುತ್ತೆ. ಎಲ್ಲವನ್ನೂ ಅಷ್ಟೇ ನಾವು ನೋಡುವ ದೃಷ್ಟಿ ಒಂದು ಹೊಸ ದೃಷ್ಟಿಯಿಂದ ನೋಡಿದಾಗ ಪುರಾಣ ಬೇರೆ ರೀತಿಯಲ್ಲಿ ಕರ್ಕೊಳ್ಳೋದು. ಹಾಗಾಗಿ ಈ ಕೋಪ ಅನ್ನೋದು ಜಡಭರತನ ಕೋಪ, ಅದು ಕೋಪದಲ್ಲಿ ಅದೇ ಸಾತ್ವಿಕ ಕೋಪ. ಎಲ್ಲವೂ ಕೋಪವು ಸಾತ್ವಿಕ ಕೋಪ ಆಗ್ತಿದೆ. ರಾಜಸ ಕೋಪ, ತಾಮಸ ಕೋಪ, ಇದು ಸಾತ್ವಿಕ ಕೋಪ. ಸಾತ್ವಿಕ ಕೋಪದಲ್ಲಿ ಇನ್ನೊಬ್ಬರನ್ನು ಉದ್ಧಾರ ಮಾಡುವ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂಥ ಭಾವ ಇರ್ತದೆ. ಇನ್ನೊಬ್ಬರನ್ನು ಹಾಳು ಮಾಡುವ ಉದ್ದೇಶ ಇರುತ್ತೆ, ಇನ್ನೊಬ್ಬರನ್ನು ಸೋಲಿಸುವ ಉದ್ದೇಶ ಇರ್ತದೆ, ಅವರಿಗಿಂತ ತಾನು ಶೈನ್ ಆಗಬೇಕು ಅನ್ನೋ ಉದ್ದೇಶ ಇರ್ತದೆ. ಅದು ರಾಜಸ ಕೋಪ. ಇನ್ನೊಬ್ಬರನ್ನು ತುಳಿದು ಅವರನ್ನು ನಿರ್ನಾಮ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ, ಅದು ತಾಮಸ ಕೋಪ. ಅದರಿಂದ ಕೋಪದಲ್ಲಿ ಒಳ್ಳೆಯ ಕೋಪ ಅಂತಿದೆ. ಇದು ಒಳ್ಳೆಯ ಕೋಪ ಅಂದರೆ ರಘುಗಣನನ್ನು ಎತ್ತರಕ್ಕೆ ಏರಿಸುವ, ಉದ್ಧಾರ ಮಾಡತಕ್ಕಂಥ ಸಾತ್ವಿಕ ಕೋಪದಿಂದ ಅವನು ಮಾತಾಡ್ತಾನೆ. ಅವನು ಹೇಳ್ತಾನೆ, ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ
ಯಃ ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಚಾಂಘ್ರ್ಯೋರತಿ ಗುಲ್ಪ ಜಂಘ ಜಾನೂರು ಮಧ್ಯೋರ ಶಿರೋಧನಾಂಸಾಹ ಅಂಸೇ ಚ ದಾರ್ವಿ ಶಿಬಿಕಾತ ಯಸ್ಯಾಂ ಸವೀರ ರಾಜೇ ಅಪದೇಶ ಆಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನಃ ರಾಜಾಸ್ತಿ ಸಿದ್ಧಿಷ್ವಿತಿ ದುರ್ಮದಾಂಧಃ. ಬಹಳ ಬೈತಾನೆ. ಮೊದಲು ಪಾರ್ಥಿವ ಅಂತ ಸಂಬೋಧನೆ ಮಾಡ್ತಾನೆ, ಅದರ ಹಿಂದೆ ಇರೋದು ಬೈಗಡೆ. ಪಾರ್ಥಿವನೇ. ಪಾರ್ಥಿವ ಅಂದರೆ ಮೇಲ್ನೋಟದ ಅರ್ಥ ಪೃಥ್ವೀಪತಿ, ರಾಜನೇ ಅಂತ. ನಾನು ನಿನ್ನೆ ಹೇಳಿದೆ, ಅವನು ಪಾರ್ಥಿವ ಪಾರ್ಥಿವ ಅಂತ. ಜನ ಪಾರ್ಥಿವ, ನೀನು ಒಬ್ಬನೇ ಪಾರ್ಥಿವಲ್ಲ, ಇಲ್ಲಿ ಹುಟ್ಟಿದವರೆಲ್ಲರೂ ಪಾರ್ಥಿವರು ಅಂತ. ಅದು ಹೇಗ್ರಿ? ನಾನು ರಾಜ, ಅವರೆಲ್ಲ ನನ್ನ ಪ್ರಜೆಗಳು, ಅವರು ಪಾರ್ಥಿವರಲ್ವ. ಪಾರ್ಥಿವರನ್ನೇ ಮಣ್ಣಿಂದಾದ ಕಾಯ ಅಂತ. ನಿನ್ನದು ನೀನು ಮಣ್ಣಿನಿಂದಾದ ಕಾಯದವರೇ, ಅವರು ಮಣ್ಣಿನಿಂದಾದ, ಪೃಥ್ವಿಯಿಂದ ಆದ ದೇಹ, ಎಲ್ಲರೂ ಪಾರ್ಥಿವರು. ನಿನ್ನೇ ಮಹಾ ಪಾರ್ಥಿವ ಪಾರ್ಥಿವ. ನೀನು ದೇಶದ ರಾಜ ಅನ್ನೋ ಭ್ರಮೆ ಬೇಡ ನಿನಗೆ, ನೀನು ಬರೀ ಈ ಮಣ್ಣಿನಿಂದಾದ. ಯಾಕೆ ಈ ವಿಶೇಷ ಹೇಳ್ತಾನೆ ಅಂದರೆ, ರಾಜ ಅಂದರೆ ಮಣ್ಣಿನ ಒಡೆಯ ಅಲ್ವ, ನೀನೆಂಥ ಮಣ್ಣಿನ ಒಡೆಯ? ನಾಳೆ ಒಂದು ದಿವಸ ಮಣ್ಣಾಗುವವ ನೀನು. ಈ ಭೂಮಿ ನಿನ್ನನ್ನು ಸೃಷ್ಟಿ ಮಾಡಿತು, ಮತ್ತೆ ಒಂದು ದಿವಸ ನೀನು ಭೂಮಿಯಲ್ಲಿ ಹೋಗಿ ಸೇರುವ. ನೀನು ಭೂಮಿಯ ಒಡೆಯ ಅಲ್ಲ, ಭೂಮಿ ನಿನ್ನ ಒಡೆದು ಅನ್ನುವಂಥ ಧ್ವನಿಯಿಂದ ಪಾರ್ಥಿವ. ಎಲ್ಲರೂ ಪಾರ್ಥಿವರಯ್ಯ, ನೀನೊಬ್ಬನೇ ಅಲ್ಲ. ಎಲ್ಲರ ಕಾಯವು ಮಣ್ಣಿನಲ್ಲೇ ಆದರೆ, ಆ ಅರ್ಥದಲ್ಲಿ ಆದರೆ ಎಲ್ಲರೂ ಪಾರ್ಥಿವರೇ. ಒಡೆಯ ಅಂದರೆ ಏನು ಒಡೆತನ? ಎಲ್ಲಿಂದ ಬಂತು ಭೂಮಿಯ ಒಡೆತನ ನಿನಗೆ? ನೀನು ಹುಟ್ಟುವ ಮುಂಚೆ ಭೂಮಿ ಇತ್ತು, ನೀನು ಸತ್ತ ಮೇಲೂ ಭೂಮಿ ಇರುತ್ತೆ, ಅದಕ್ಕೆ ನೀನು ಒಡೆಯ ಅಂದರೆ ಏನಂತ? ಆ ಅರ್ಥದಲ್ಲಿ ನೀನು ಪಾರ್ಥಿವ ಅಲ್ಲ, ಮಣ್ಣಿನಿಂದ ಕಾಯ ಅನ್ನೋದು ಎಲ್ಲರೂ ಪಾರ್ಥಿವ. ಇದು ಅವನ ಮೊದಲೇ ಟ್ಯಾಗ್. ಅವನು ಹೇಳ್ತಾನೆ, ನಡೆದಾಡ್ತಾರೆ ಜನ ಅದು ಮೊದಲು ಹೇಳಿದ್ದೆ. ಪಾಲಕಿಯನ್ನು ಸರಿಯಾಗಿ ಹೊತ್ಕೊಂಡು ನಡೆ ಅಂತ ನನಗೆ ಆಜ್ಞೆ ಮಾಡಿದಲ್ಲ. ಅಯಂ ಜನ ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ. ಈ ಮನುಷ್ಯ ನೆಲದಲ್ಲಿ ನಡೆದಾಡ್ತಾನ ಅಲ್ವಾ? ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಕಸ್ಯ ಹೇತು ಯಃ ಪಾರ್ಥಿವ ಪಾರ್ಥಿವ. ಅವನು ನೆಲದಲ್ಲಿ ನಡೀತಾನೆ ಅಂತ ಹೇಳ್ತೀರಲ್ಲ ನೀವು, ಯಾಕೆ ಹಾಗೆ ಹೇಳೋದು? ಯಾಕೆ ನಡೆಯೋದಕ್ಕೆ ನೆಲ ಆಶ್ರಯ, ಹೌದಾ? ನೆಲ ನನ್ನನ್ನು ಹೊತ್ತುಕೊಂಡಿದೆ, ಹೌದಾ? ಹೇಳ್ತಾನೆ, ಕಸ್ಯಾಪಿ ಅಂಘ್ರಿಯೋಹೋದಿ ಗುಲ್ಫ ಜಂಘ ಜಾನೂರು ಮಧ್ಯ ಉರ ಶಿರೋಧರ ಅಂಸಾಹ. ಅಲ್ಲ, ನೆಲದ ಮೇಲೆ ನಿನ್ನ ಕಾಲಿಲ್ವಾ? ಕಾಲು ಹೊತ್ತುಕೊಂಡಿದೆ ಅಂತ ಯಾಕೆ ಹೇಳೋಲ್ಲ? ಕಾಲು ಹೊತ್ತುಕೊಂಡಿದ್ರೆ ನಡೆಯೋದು. ಕಾಲಿದೆ, ಆಯಿತು, ಕಾಲು ಹೊತ್ತುಕೊಂಡಿದೆ ಹೇಳೋಣ. ಕಾಲಿನ ಮೇಲೆ ಮೊಣಗಾಲಿದೆ, ಮೊಣಗಾಲು ಹೊತ್ತುಕೊಂಡಿದೆ ಅಂತ ಯಾಕೆ ಹೇಳೋಲ್ಲ? ಅದು ಮೊಣಗಾಯಿತು, ಮೊಣಗಾಲ ಮೇಲೆ ಮೊಣಗಂಟಿದೆ, ಮೊಣಗಂಟು ಹೊತ್ತುಕೊಂಡಿದ್ರೆ ಇನ್ನಲ್ಲೋ ದೇಹ ಇರೋದು, ಹೌದು. ಅಂದರೆ ಮೊಣಗಂಟು ಹೊತ್ತುಕೊಂಡಿದೆ ಅಂತ ಯಾಕೆ ಹೇಳೋಲ್ಲ? ಭೂಮಿ ಹೊತ್ತುಕೊಂಡಿದೆ ಅಂತ ಯಾಕೆ ಹೇಳ್ತೀಯ? ಮೊಣಗಂಟು ಅಂತ ಹೇಳೋಣ ಅಂದರೆ ಅದರ ಮೊದಲು ಪಾದ, ಅಂಗ್ರಿ, ಅದರ ಕುಲ ಹರಡು, ಅದರ ಮೇಲೆ ಮೊಣಗಾಲು, ಅದರ ಮೇಲೆ ಮೊಣಗಂಟು, ಆಮೇಲೆ ಊರು ತೊಡೆ. ಹಾಗಾದರೆ ಕಾಲನ್ನು ಇವನು ಹೇಳೋದು, ನನ್ನನ್ನು ಭೂಮಿ ಹೊತ್ತುಕೊಂಡಿದೆ ಅನಿಸುತ್ತಲ್ಲ. ಭೂಮಿಯಲ್ಲ, ಇನ್ನೂ ತುಂಬ ಹೊತ್ತುಕೊಂಡಿದ್ದಾವೆ ನಿನ್ನ ಊರು ಅಂದರೆ ಸೊಂಟ ಹೊತ್ತುಕೊಂಡಿದೆ, ಸೊಂಟವನ್ನು ಮೊಣಗಂಟು ಹೊತ್ತುಕೊಂಡಿದೆ, ಮೊಣಗಂಟನ್ನು ಮೊಣಗಾಲು ಹೊತ್ತುಕೊಂಡಿದೆ, ಮೊಣಗಾಲನ್ನು ಹಾಗೆ ಪಾದ ಹೊತ್ತುಕೊಂಡಿದೆ, ಪಾದವನ್ನು ಭೂಮಿ ಹೊತ್ತುಕೊಂಡಿದೆ. ಇದೆಲ್ಲ ಯಾಕೆ ಹೇಳೋಲ್ಲಪ್ಪ? ಅದೇನು ಸಸಾರ ಆಗ್ತದೆ. ಮೊಣಗಾಲು ಮೊಣಗಂಟು ಅಂದರೆ ನನ್ನ ದೇಹವನ್ನು ನನ್ನ ಪಾದ ಹೊತ್ತುಕೊಂಡಿದೆ ಹೇಳಬಾರ್ದ? ತಲೆಯನ್ನು ಯಾವುದು ಹೊತ್ತುಕೊಂಡಿದೆ ಅಂತಾನೆ? ಕಾಲು ಹೊತ್ತುಕೊಂಡಿದೆ, ಮೊಣಗಾಲು ಹೊತ್ತುಕೊಂಡಿದೆ, ಮೊಣಗಂಟು ಹೊತ್ತುಕೊಂಡಿದೆ, ತೊಡೆ ಅಲ್ಲಿ ಅಷ್ಟೇ ಇಲ್ಲ, ಊರು ಮಧ್ಯ ಪೂರ ಶಿರೋಧರ ಅಂಶ, ಆಮೇಲೆ ಮಧ್ಯ ನಡು ಹೊತ್ತುಕೊಂಡಿದೆ. ಇಡೀ ಕೆಳಗಿನ ದೇಹವನ್ನು ಮೇಲಿನ ದೇಹ ಹೊತ್ತುಕೊಂಡಿದೆ, ನಡುವನ್ನು ಎದೆ ಹೊತ್ತುಕೊಂಡಿದೆ. ಪುರ ಅಂದರೆ ಉರಸ್. ನಿಜವಾಗಿ ಈ ಕಲಿಸುವಾಗ ಮಕ್ಕಳಿಗೆ ಉರಸ್ ಅಂತ ಹೇಳಿಕೊಡ್ತಾರೆ, ಸಕಾರ ಅಂತ ಶಬ್ದ. ಉರಸ್ ಅಂದರೆ ಎದೆ ಅಂತ. ಆದರೆ ಇವರು ಉರ ಅಂತ ಇಷ್ಟೇ ಸಕಾರ ಬಿಟ್ಬಿಡ್ತಾರೆ. ಅದು ಹೇಗೆ ಅಂದರೆ, ನಾನು ಮೊನ್ನೆ ಎಲ್ಲ ವಿಷಯ ಹೇಳುವಾಗ ಇಕಾರ ಮತ್ತು ನಕಾರ ಅಂತವಾದ್ದು.
ನಕಾರಾಂತವಾದ ಶಬ್ದ ಇಕಾರಾಂತವಾಗಿ ನಡೆಸ್ತಾನೆ, ಹಾಗೆ ಸಕಾರಾಂತವನ್ನು ಅಕಾರಾಂತವಾಗಿ ನಡೆಸ್ಬಿಡ್ತಾನೆ. ಉರಸ್ ಅನ್ನೋದು ಉರ ಆಗಿದೆ. ಅದನ್ನು ನಿಮಗೆ ನೋಡಿ ಅದು ಹೇಗೆ ಆಗುತ್ತೆ ಅಂದರೆ, ನೀವು ಖುಷಿ ಬಂದಾಗ ಪ್ರಯೋಗ ಮಾಡೋದು ಹಾಗೆ ಆಗುತ್ತೆ ಅಂತ ಹೇಳ್ಬಿಡೋದು ಅಲ್ಲ. ಸಂಸ್ಕೃತದಲ್ಲಿ ನೋಡಿ ಸರೀಸೃಪ ಉಂಟಲ್ವ, ಅದು ಎದೆಯನ್ನು ಹೊಸೆದುಕೊಂಡು ಹೋಗುವಂಥ, ಕಾಲಿಲ್ಲ ಕೈಯಿಲ್ಲ, ಅದು ಹೊಟ್ಟೆ ಮತ್ತು ಎದೆಯನ್ನು, ಅದಕ್ಕೆ ಹೆಸರೇನು? ಉರಗ. ಉರಸ್ಗ ಆಗಬೇಕಲ್ಲ, ಉರಗ ಹಚ್ಚಬೇಕು. ಉರಸ್ಸಿನಿಂದ ಹೋಗುವಂಥ ಉರೋಗ ಅಂತ ಆಗಬೇಕು, ಉರಗ ಆಯಿತು. ಹಾಗಾದರೆ ನೀವು ಒಪ್ಕೊಂಡಾಗ ಆಯಿತು, ಪ್ರಯೋಗದಲ್ಲಿ ಸಕಾರ ಲೋಪ ಆಗೋದು ಉಂಟು ಅಂತ ಆಯಿತು. ಉರೋಗ ಅಂತ ಆಗಬೇಕು. ಉರಸ ಗಚ್ಚತಿ ಉರಸ್ಗ ಸಂಧ್ಯಾಗ ಉರೋಗ. ಉರೋಗ ಅಂತ ಹೇಳೋಲ್ಲ, ಉರಗ ಇದು ಎಲ್ಲರಿಗೂ ಗೊತ್ತಿದೆ. ಈ ಉರಗ ಅನ್ನೋ ಶಬ್ದ ಸರೀಸೃಪ ಅನ್ನುವಂಥದ್ದು ಸಂಸ್ಕೃತ ಕಲಿತವರಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಭಾರತೀಯ ಎಲ್ಲ ಭಾಷೆಗಳಲ್ಲಿ ಈ ಶಬ್ದ ಇದೆ. ಅದು ಹೇಗಾಯಿತು? ಉರಗ ಅಂದರೆ ಸಕಾರ ಲೋಪ. ಇಂಥದ್ದು ನಿಮಗೆ ನಿತ್ಯ ನಾವು ಹೇಳ್ತಕ್ಕಂಥ ಮಂತ್ರದಲ್ಲಿ ಇದೆ. ನಮೋಸ್ತ್ವನಂತಾಯ ಸಹಸ್ರವಾಕವೇ ಸಹಸ್ರಪಾದೋ ಅಕ್ಷಿ ಶಿರೋರುವ. ಸಹಸ್ರಪಾದ ಅಕ್ಷಿ ಶಿರೋರು. ಶಿರ ಉರು, ಶಿರಸ್ಸು ಶಬ್ದ, ಅದು ಉರಸ್ಸಿದ್ದಾಗೆ ಅಲ್ಲಿ ಶಿರಸ್ಸು ಉರು ಹೋಗಿ ಶಿರೋರು ಆಗುತ್ತೆ. ಶಿರ ಮತ್ತು ಉರು, ಶಿರ ಮತ್ತು ಊರು, ಅಲ್ಲಿ ಶಿರಸ್ಸು ಸಕಾರ ಹೋಗಿ ಶಿರ ಆಗಿದೆ. ಅಷ್ಟೇ ಅಲ್ಲ, ಅದನ್ನು ಎಲ್ಲಿ ತನಕ ಆಗಿದೆ ಗೊತ್ತುಂಟ? ನಾವು ತಲೆಗೆ ಇಂಬು ಇಟ್ಕೊಂಡು ಮಲಗುತ್ತೇವೆ, ದಿಂಬು ಅಂತ ಹೇಳ್ತಾರೆ. ದಿಂಬಲ್ಲ, ಅದು ಇಂಬು. ತಲೆಗೆ ಇಂಬು ಇಟ್ಕೊಂಡು ಮಲ್ಕೊಳ್ಳೋದು. ಆ ತಲೆಗಿಂಬು ಅದು ಯಾರು ಅದರ ಎಟಿಮಾಲಜಿ ಗೊತ್ತಿದ್ದವರೇ ತಲೆಗಿಂಬು ಹೋಗಿ ತಲೆ ದಿಂಬು ಆಯಿತು. ಕಡೆ ತಲೆಯಲ್ಲಿದ್ದರ ಮೇಲೆ ಬರೀ ದಿಂಬು ಉಳಿಯಿತು. ಅಂದರೆ ತಾವು ಮಾತಾಡೋ ಭಾಷೆ ಎಟಿಮಾಲಜಿಯೇ ಗೊತ್ತಿಲ್ಲ. ಪೆದ್ದುಗಳು ಅಂದರೆ ಮಹಾಪೆದ್ದುಗಳು ನಾವು. ದಿಂಬು ಅಂತ ಒಂದು ಶಬ್ದವೇ ಯಾವ ಭಾಷೆಯಲ್ಲೂ ಇಲ್ಲ. ತಲೆಗೆ ಇಂಬು. ಇಂಬು ಅಂದರೆ ಆಶ್ರಯ ಅಲ್ಲ. ತಲೆಗೆ ಯಾವುದು ಇಂಬು ಅದು ತಲೆಗೆ ಇಂಬು, ತಲೆಗಿಂಬು. ಅದು ಗಕಾರ ಹೋಗಿ ದಕಾರ ಹೇಗಾಯ್ತೋ ಗೊತ್ತಿಲ್ಲ. ಯಾರೋ ಒಬ್ಬರು ಉಚ್ಚಾರ ಗೊತ್ತಿದ್ದವ್ರ ಬಾಯಲ್ಲಿ ತಲೆ ದಿಂಬು ಆಯಿತು, ತಲೆ ಇಳಿದವ್ರ ಬಾಯಲ್ಲಿ ತಲೆ ಹೋಯ್ತು, ದಿಂಬು ಮಾತ್ರ ಉಳಿಯಿತು. ತಲೆಗಿಂಬು. ಅದಕ್ಕೆ ಸಂಸ್ಕೃತ ಏನು ಹೇಳೋದಂದರೆ ಶಿರೋಪಧಾನ ಅಂತ. ಶಿರ ಅಂದರೆ ತಲೆ, ಉಪಧಾನ ಅಂದರೆ ಇಂಬು. ಶಿರ ಉಪಧಾನ ಆಗಬೇಕು, ಶಿರಸ್ಸು ಶಬ್ದ ಆದರೆ ಅದಕ್ಕೊಂದು ಶಿರೋಪಧಾನ. ಅಂದರೆ ಅನೇಕ ಕಡೆಗಳಲ್ಲಿ ಇಂಥ ಪ್ರಯೋಗಗಳಿದೆ. ಅಂದರೆ ಸಂಸ್ಕೃತ ಭಾಷೆಯ ಮರ್ಮಬಲ್ಲವರು ಸಕಾರವನ್ನು ಲೋಪ ಮಾಡ್ಬೋದು. ಈ ಕಲಿಯೋ ವಿದ್ಯಾರ್ಥಿಗಳು ಮಾಡಿದರೆ ಫೇಲ್ ಮಾಡ್ತಾರೆ ನೆಕ್ಸ್ಟು. ಅವನು ಶಿರ ಶಬ್ದ ಅಂತ ಅಕಾರ ಅಂತ ಪುಲ್ಲಿಂಗ ಅಥವಾ ನಪುಂಸಲಿಂಗ ಶಿರ ಶಬ್ದ ಶಿರಂ ಶಿರೇ ಶಿರಾಣಿ ಅಂತ ಬರೆದರೆ ಫೇಲ್ ಮಾಡ್ತಾರೆ. ಆದರೆ ತುಂಬ ತಿಳಿದವರು ಬರೆದರೆ ಅದು ಒಂದು ಹೊಸ ಶಬ್ದದ ಕೊಡುಗೆ ಆಗುತ್ತೆ. ಯಾವಾಗಲೂ ಅಷ್ಟೇ ನೋಡಿ, ಎನಾಟಮಿ ಚೆನ್ನಾಗಿ ಕಲಿತವರು ಚಿತ್ರವನ್ನು ಡಿಸ್ಟಾರ್ಟ್ ಮಾಡ್ತಾರೆ. ಪಿಕಾಸೋ ವರ್ಲ್ಡ್ ಫೇಮಸ್ ಆದ ಚಿತ್ರವನ್ನು ಡಿಸ್ಟಾರ್ಟ್ ಮಾಡಿ ಎನಾಟಮಿಯನ್ನು ಮುರಿದು ಚಿತ್ರ ಮಾಡಿದ, ವರ್ಲ್ಡ್ ಫೇಮಸ್ ಆದವನು. ಆದರೆ ಎನಾಟಮಿ ಗೊತ್ತಿಲ್ಲದೆ ಮಕ್ಕಳೆಲ್ಲ ಹಾಗೆ ಮಾಡ್ತಾರೆ. ಮಕ್ಕಳು ಚಿತ್ರ ಬಿಡಿಸಿದರೆ ಅದರಲ್ಲಿ ಎನಾಟಮಿ ಇರೋ, ಯಾಕಂದರೆ ಎನಾಟಮಿ ಗೊತ್ತಿಲ್ಲ ಅವರಿಗೆ. ಸೊ ಎನಾಟಮಿ ಗೊತ್ತಿಲ್ಲದೆ ಮುರಿದರೆ ಅದು ಡಿಸ್ಕ್ವಾಲಿಫಿಕೇಶನ್. ಎನಾಟಮಿಯನ್ನು ಚೆನ್ನಾಗಿ ಕಲಿತವರು ಮುರಿದರೆ ಅದು ಆರ್ಟಿನ ಹೊಸ ಆವಿಷ್ಕಾರ. ಹಾಗೆ ಗ್ರಾಮರ್ ಗೊತ್ತಿಲ್ಲದಿದ್ದವರು ಶಿರಂ ಪ್ರಯೋಗ ಮಾಡಿದ್ರೆ ತಪ್ಪೇ. ಗ್ರಾಮರ್ ಗೊತ್ತಿದ್ದು ಅದನ್ನು ಮುರಿಯುವ ಎತ್ತರಕ್ಕೆ ಹೋದವರು ಮುರಿದ್ರೆ ಅದು ಹೊಸ ಕೊಡುಗೆ ಆಗುತ್ತೆ ಭಾಷೆ. ಎಲ್ಲ ಕಲೆಗಳಲ್ಲೂ ಅಷ್ಟೇ. ಕಲೆಯನ್ನು ಕಲಿಯೋ ತನಕ ಅದನ್ನು ಅನುಭವಿಸ್ಬೇಕು, ಅದನ್ನು ಅನುಸರಿಸ್ಬೇಕು. ಅದು ಚೂರು ತಪ್ಪು ಮಾಡಿದ್ರೆ ಫೇಲೆ. ಪರೀಕ್ಷೆಯಲ್ಲಿ ನಮಗೆ ಕನ್ಸೆಷನ್ ಇಲ್ಲ. ಆದರೆ ಆ ಕಲೆಯಲ್ಲಿ ನಾವು ಪರಿಣಿತರಾದ ಮೇಲೆ ಆಮೇಲೆ ಇರೋದೇ ನೋಡೋದು. ಕಲೆಯಲ್ಲಿ ಪರಿಣಿತ ಆದಮೇಲೆ ನೀವೇನು ಕಲ್ತಿದ್ದೀರೋ ಅದನ್ನು ರಿಪ್ರೊಡಕ್ಷನ್ ಮಾಡೋದಲ್ಲ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಆ ಕಲೆಗೆ ನಿಮ್ಮ ಕೊಡುಗೆ ಏನು? ನಾವು ಏನು ಕಲಿಸಿಕೊಟ್ಟಿದ್ರೆ ಹಾಗೆ ಕುಣಿತೇವೆ. ಅದು ಕಲೆ ಆಗಲಿಲ್ಲ, ಅದು ಅನುಕರಣೆ ಆಯಿತು. ಏನು ಕಲಿಸಿಕೊಟ್ರು ಹಾಗೆ, ಏನು ನಾವು ಹಾಡು ಮೇಷ್ಟು ಏನು ಹೇಳ್ಬಿಟ್ರು ಅದನ್ನು ಹೇಳ್ತೇವೆ. ನಿಮ್ಮ ಕೊಡುಗೆ ಏನು? ಹಾಗೆಯೇ ಎಲ್ಲ ಕಡೆ ಸಂಗೀತಕ್ಕೊಂದು ವ್ಯಾಕರಣ ಇದೆ. ಆ ವ್ಯಾಕರಣ ಕಲಿತವರು ಸಂಗೀತದ ವ್ಯಾಕರಣವನ್ನು ಮೊದಲು ಹಾಡಬಹುದು. ಚಿತ್ರಕಲೆಗೆ ಒಂದು ವ್ಯಾಕರಣ ಇದೆ. ಚಿತ್ರಕಲೆ ಎನಾಟಮಿ ಗೊತ್ತಿದ್ದವರು ಆ ವ್ಯಾಕರಣವನ್ನು ಮೊದಲು ಚಿತ್ರಗೊಳಿಸು.
ಭಾಷೆಗೆ ಒಂದು ವ್ಯಾಕರಣ ಇದೆ. ಭಾಷೆಯ ಮೇಲೆ ಪ್ರಭುತ್ವ ಉಳ್ಳವರು ಆ ಭಾಷೆಯ ವ್ಯಾಕರಣವನ್ನು ಮುರಿದು. ನಿಮಗೆ ಒಂದು ದೃಷ್ಟಾಂತ ಕೊಡ್ತೇನೆ ನಾನು. ಇಂಗ್ಲೀಷ್ನಲ್ಲಿ ಬೈಬಲ್ನಲ್ಲಿ ಒಂದು ಮಾತಿದೆ, ಐ ಆಮ್ ಹ್ಯಾವ್ ಸೆಂಟ್ ಮೀ ಅಂಟು ಯು ಅಂತ. ನೀವು ಶಾಲೆಯಲ್ಲಿ ಬರೆದ ನನ್ನ ಮೇಷ್ಟ್ರು ಪಾಸ್ ಮಾಡಿದಾರ, ಐ ಆಮ್ ಹ್ಯಾವ್ ಸೆಂಟ್ ಮೀ ಅಂಟು ಯು. ಏನಪ್ಪ ಇಂಗ್ಲೀಷ್ ಇಷ್ಟು ಬರೋದು ನಿನಗೆ? ಎಲ್ಲಿ ಆಮ್ ರೀತಿ, ಆಮೇಲೆ ಹ್ಯಾಸ್, ಐ ಆಮ್ ಹ್ಯಾವ್ ಸೆಂಟ್ ಮೀ ಅಂಟು ಯು. ಅದು ಬೈಬಲ್ನ ಅಧ್ಯಾತ್ಮದ ಸಂದೇಶ. ಅದು ಹೊಸ ಅರ್ಥ ಬಂತು ಬೈಬಲ್ನಲ್ಲಿ ಬಂದದ್ರಿಂದ. ಅದು ಯಾರೋ ಒಬ್ಬ ಕಲಿಯುವ ವಿದ್ಯಾರ್ಥಿ ಬರ್ತಿದ್ರೆ ಫೇಲು. ಹೀಗೆ ಒಂದು ಭಾಷೆಯಲ್ಲಿ ಹೋಗಲಿ, ಕನ್ನಡದಲ್ಲೇ ನೋಡಿ, ದೇವರು ದೊಡ್ಡವನು ಅಂತ ಹೇಳೋದು. ದೇವರು ದೊಡ್ಡವನು ತಪ್ಪಲ್ವ? ದೇವರು ಅಂತ ಬಹುವಚನ, ದೊಡ್ಡವನು ಅಂತ ಏಕವಚನ, ತಪ್ಪಲ್ವ ಅದು? ನಾವು ನಮ್ಮ ಕನ್ನಡಕ್ಕೆ ನೀವು ಯಾರು ವ್ಯಾಕರಣ ಬರೀಲಿಕ್ಕೆ? ನಾವು ಹಾಗೆ ಹೇಳೋದು, ದೇವರು ದೊಡ್ಡವನು, ದೇವರು ದೊಡ್ಡವನು ಹೇಳೋದ್ರೆ ನಾವು ಅದಕ್ಕೆ ಒಂದು ವಿಶೇಷ ಅರ್ಥವನ್ನು ತುಂಬಿ ನಾವು ಅದನ್ನು ಬ್ರೇಕ್ ಮಾಡ್ತೇವೆ. ನೀವೊಂದು ಬ್ರೇಕ್ ಮಾಡಿ ದೇವರು ದೊಡ್ಡವನು ಅಂತೀವಿ. ಯಾಕೆಂದರೆ ನಮಗೆ ದೇವರು ಬಗ್ಗೆ ಗೌರವ ಇದೆ, ಅದರಿಂದ ಬಹುವಚನ. ದೊಡ್ಡವನು ಯಾಕೆಂದರೆ ದೇವರ ಬಗ್ಗೆ ತುಂಬ ಪ್ರೀತಿ ಇದೆ, ಅದರಿಂದ ಏಕವಚನ. ಈ ಎರಡನ್ನೂ ಸೇರಿಸ್ಬೇಕಾದ್ರೆ ದೇವರು ದೊಡ್ಡವನು ಅಂತ ಹೇಳಬೇಕು. ನೀವು ಬರೀ ದೇವರು ದೊಡ್ಡವರು ಅಂದರೆ ಒಂದು ಗೌರವದ ಡಿಸ್ಟೆನ್ಸ್, ದೇವರ ಹತ್ರ ಹೋಗೋದೇ ಇಲ್ಲ ನೀವು. ದೊಡ್ಡವರು ಭಾಳ ದೂರ, ದೇವನು ದೊಡ್ಡವನು ಸಸಾರ ಆಯಿತು. ಪ್ರೀತಿ ಮತ್ತು ಗೌರವ ಎರಡನ್ನೂ ತುಂಬಿಸಿ ಹೇಳಬೇಕಾಗಿದ್ದರೆ ಗ್ರಾಮರನ್ನು ಬ್ರೇಕ್ ಮಾಡಿ ದೇವರು ದೊಡ್ಡವನು. ಇದೆಲ್ಲ ನಾವು ಭಾಷೆಯನ್ನು ನಾವು ಸೃಷ್ಟಿ ಮಾಡಿಕೊಳ್ಳುತ್ತೇವೆ. ವ್ಯಾಕರಣವನ್ನು ಮುರಿದು ಹೊಸ ಆಯಾಮದ ಭಾಷೆ. ಅದು ಇಂಗ್ಲೀಷ್ನಲ್ಲಿ, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಯಾವುದಲ್ಲಿ ಬೇಕಾದರೂ ಹಾಗೆ ಮಾಡುವುದು. ಭಾಷೆಯ ಮೇಲೆ ಪ್ರಭುತ್ವ ಇದ್ದವರು ಹೀಗೆ ಭಾಷೆಗೆ ಹೊಸ ಕೊಡುಗೆ ಕೊಡುತ್ತಾರೆ. ಹಾಗೆ ಇಲ್ಲಿ ಉರ ಅಂತ ಶಬ್ದ ಇದೆ. ಉರಸ್ ಆಗಬೇಕು. ಮಧ್ಯ ಉರ, ನಡುವನ್ನು ಎದೆ ಹೊತ್ತುಕೊಂಡಿದೆ, ಎದೆಯನ್ನು ಶಿರೋಧರ ಕುತ್ತಿಗೆ ಹೊತ್ತುಕೊಂಡಿದೆ, ಹೆಗಲು ಹೊತ್ತುಕೊಂಡಿದೆ, ಅಂಶ. ಅದೆಲ್ಲ ಯಾಕೆ ಹೇಳೋದು ನಮಗೆ? ತಲೆಯನ್ನು ಯಾವುದು ಹೊತ್ತುಕೊಂಡಿದೆ? ಎಲ್ಲವನ್ನು ನೆಲ ಹೊತ್ತುಕೊಂಡಿದೆ ಅಂತ ಹೇಳೋದು. ತಲೆಯನ್ನು ಕಾಲು ಹೊತ್ತುಕೊಂಡಿದೆ, ಕಾಲನ್ನು ಸೊಂಟ ಹೊತ್ತುಕೊಂಡಿದೆ, ಸೊಂಟವನ್ನು ಎದೆ ಹೊತ್ತುಕೊಂಡಿದೆ, ಎದೆಯನ್ನು ಕುತ್ತಿಗೆ ಹೊತ್ತುಕೊಂಡಿದೆ, ಕುತ್ತಿಗೆಯಲ್ಲಿ ತಲೆ ಇದೆ. ಪರ್ಫೆಕ್ಟ್ ಅಲ್ವ? ಇದೆಲ್ಲ ಇಷ್ಟೇ ಹೊರಟು ಯಾಕೆ ಹೇಳೋಲ್ಲ ಅಂತ ಹೇಳ್ತಾರೆ. ಅಯಂ ಜಡೋ ನಾಮ ಚಲನ್ ಪೃಥಿವಿಯ ಎಫ್ ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋಹೋ. ಈ ನೆಲದಲ್ಲಿ ನೆಲ 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 ಅಂತ ಯಾಕೆ ಬೊಂಬೆ ಹೊಡಿತೀಯ? ನೆಲದಲ್ಲಿ ಹೋಗ್ತೇನೆ ಅಂತ. ನೆಲ ಆಧಾರ. ಕಾರಣ ಏನು ಗೊತ್ತುಂಟ? ಅವ್ನು ಹೇಳೋದು ಕಾರಣ ನಿನ್ನ ಅಜ್ಞಾನ. ಯಾಕೆಂದರೆ ಹೌದ್ರಿ, ಕುತ್ತಿಗೆ ಹೊತ್ಕೊಂಡಿದೆ, ಕುತ್ತಿಗೆ ಕೊನೆಯದಲ್ಲ ಅದನ್ನು ಎದೆ ಹೊತ್ಕೊಂಡಿದೆ, ಎದೆ ಕೊನೆಯದಲ್ಲ ಅದನ್ನು ಸೊಂಟ ಹೊತ್ಕೊಂಡಿದೆ, ಸೊಂಟ ಕೊನೆಯದಲ್ಲ ಅದನ್ನು ಕಾಲು ಹೊತ್ಕೊಂಡಿದೆ, ಕಾಲು ಕೊನೆಯದಲ್ಲ ಅದನ್ನು ಭೂಮಿ ಹೊತ್ಕೊಂಡಿದೆ, ಭೂಮಿ ಕೊನೆಯದು ಅದನ್ನು ಹೊತ್ತುಕೊಳ್ಳೋದು ಯಾವುದೂ ಇಲ್ಲ. ಇದು ಈ ಮಾತಿನ ಅರ್ಥ ಅದಲ್ಲ. ಭೂಮಿಯನ್ನು ಹೊತ್ತುಕೊಂಡು ಯಾವುದೂ ಇಲ್ಲ. ಆದ್ದರಿಂದ ಭೂಮಿಯಲ್ಲಿ ಅಂತ ಹೇಳೋದು ನಾವು. ಯಾಕಂದರೆ ಅದು ಕೊನೆಯ ಆಧಾರ. ಅದು ಇದೆಲ್ಲ ಮಧ್ಯದಲ್ಲಿ ಬರ್ತಕ್ಕಂಥ ಅವಾಂತರಗಳು. ನಮಗೆ ಕೊನೆಯ ಆಧಾರ ಯಾವುದು? ಭೂಮಿ. ಅದಕ್ಕೆ ಅವನು ಹೇಳೋದು ಹೌದಾ, ಯಾರು ಒಂದು ವಿಷಯ ಅದನ್ನು ಮತ್ತೆ ನೋಡೋಣ. ಭೂಮಿ ಹೊತ್ತುಕೊಂಡಿದೆ ಅಂತ ನೋಡಿ ನೀನು ಯಾಕೆ ಹೇಳ್ತೇವೆ? ನಿನ್ನ ಉತ್ತರ ಇದು, ಭೂಮಿ ಅನ್ನೋದು ಕೊನೆಯ ಆಧಾರ. ಅದಿರಲಿ. ಇನ್ನೊಂದು ವಿಷಯ ಈಗ ನೀನು ಹೇಳಿದಂತ ಪಾಲಕಿಯನ್ನು ಚೆನ್ನಾಗಿ ಹೊತ್ತುಕೋ. ನಾನು ನಿನ್ನ ಪಾಲಕಿಯನ್ನು ಹೊತ್ತುಕೊಂಡಿದ್ದೇನೆ ಅಂತ ಹೇಳಿ ಅದನ್ನು ನೋಡೋಣ ಮೊದಲು. ನಾನು ನೆಲದಲ್ಲಿ ಹೋಗ್ತಾ ಇದ್ದೇನೆ ಎಲ್ಲ, ಮತ್ತೆ ಪಾಲಕಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ಅವನು ಹೇಳೋದು ಪಾಲಕಿಯನ್ನು ಹೊತ್ತುಕೊಂಡು, ಪಾಲಕಿಯನ್ನು ನಾನು ಹೊತ್ತುಕೊಳ್ಳಿಲ್ಲ ಅಲ್ಲ. ನಾನು ಹೊತ್ಕೊಂಡಿದ್ದರೆ ಯಾಕೆ ಪಾಲಕಿಯನ್ನು ಹೊತ್ಕೊಂಡವ ನೀನು ಸರಿಯಾಗಿ ಹೊತ್ಕೊಂಡು ಆದಾಯ್ತು ಹೋಗೋದ್ಬಿಟ್ಟು ಯಾಕೆ ಕಡವರಿಸ್ತಾ ಇದೆಯಾ? ಪಾಲಕಿ ಜೋಕಾಲಿ ಆಗ್ತಾ ಇದೆ, ನಾನು ಒಮ್ಮೆ ಆ ಕಡೆ ಒಂದು ಕಡೆ ಹೊರಡ್ತಾ ಇದ್ದೇನೆ. ಅವನು ಹೇಳಿದ ನೆಲದ ಮೇಲೆ ಕಾಲಿದೆ, ಕಾಲಿನ ಮೇಲೆ ಮೊಣಗಾಲಿದೆ, ಮೊಣಗಾಲಿನ ಮೇಲೆ ಮೊಣಗಂಟಿದೆ, ಮೊಣಗಂಟಿನ ಮೇಲೆ ತೊಡೆ ಇದೆ, ತೊಡೆಯ ಮೇಲೆ ನಡುವು ಇದೆ, ನಡುವಿನ ಮೇಲೆ ಎದೆ ಇದೆ, ಎದೆಯ ಮೇಲೆ ಕುತ್ತಿಗೆ ಇದೆ, ಕುತ್ತಿಗೆಯ ಪಕ್ಕದಲ್ಲಿ ಹೆಗಲಿದೆ, ಹೆಗಲಿನಲ್ಲಿ ಅಂಶೇಕ ದಾರ್ವೀಶಿ, ಆ ಹೆಗಲಿನಲ್ಲಿ ನಿನ್ನ ಮರದ ಪಾಲಕಿ ಇದೆ. ಸೊ ಪಾಲಕಿಯನ್ನು ಹೊತ್ತುಕೊಂಡು ಚೆನ್ನಾಗಿ ನೀನು ನನ್ನ ಹೇಳ್ತೇನೆ, ನಾನು ಹೊತ್ಕೊಳ್ಳಿಲ್ಲಲ್ಲ ನಿನ್ನ ಪಾಲಕಿ, ಮತ್ತೆ ಹೆಗಲು ಹೊತ್ತುಕೊಂಡಿದೆ, ನಾನು ಹೊತ್ಕೊಂಡಿಲ್ಲ, ಮತ್ತು ನಾನು ಹೆಗಲಲ್ಲ, ನನಗೆ ಯಾಕೆ ಹೇಳಿ? ನನಗೇನು ಸಂಬಂಧ ಇಲ್ಲ. ನೀ ಹೆಗಲಲ್ಲಿ ಪಾಲಕಿ ಇದೆ, ಅದು ಎಲ್ಲ ಆಡ್ತಾರೆ, ನಾ ಏನು ಮಾಡಬೇಕಂತೆ?
ನನಗೆ ಸಂಬಂಧ ಇಲ್ಲ. ಅಂದರೆ ನಿನ್ನೆ ಹೇಳಿದ್ದಲ್ಲಿ ಜ್ಞಾನಿಗಳ ಮಾತು ಹುಚ್ಚು ಹಾಕಾಗತ್ತೆ ಅಂತ. ಹಾಗೆ ಮೇಲ್ನೋಟಕ್ಕೆ ಹುಚ್ಚು ಮಾತು ನನಗೇನು ಸಂಬಂಧ ಇಲ್ಲ. ಹೆಗಲಲ್ಲಿ ಪಾಲಕಿ ಇದೆ, ನಾನೇನು ಮಾಡೋದಕ್ಕೆ. ಆ ಪಾಲಕಿಯಲ್ಲಿ ಅಲ್ಲಿ ಮುಗಿಸುವುದಿಲ್ಲ ಅವರು. ಶಿಬಿಕಾಚ ದಾರ್ವಿ, ಅದರಲ್ಲಿ ತಸ್ಯಾಂ ಸೌವೀರ ರಾಜೇಂದ್ರ ಪ್ರದೇಶ. ಆ ಪಾಲಕಿಯಲ್ಲಿ ಒಬ್ಬ ಕೂತಿದ್ದಾನೆ. ಏನು ಒಬ್ಬಲ್ಲ, ಒಂದು ದೇಹ ಕೂತಿದೆ. ಆ ದೇಹಕ್ಕೆ ಜನರು ಇದು ಸೌವೀರ ದೇಶದ ರಾಜ ಅಂತಾರೆ. ಆ ದೇಹವನ್ನು ತೋರಿಸಿ ಸೌವೀರ ದೇಶದ ರಾಜ ಅಂತ ಅನ್ನೋ ಹೆಸರು ಪಡೆದ ಒಂದು ದೇಹ ಕೂತಿದೆ ಆ ಪಲ್ಲಕ್ಕಿಯಲ್ಲಿ. ಸೌವೀರ ರಾಜೇತಿ ಅಪದೇಶ ಯಸ್ಮಿನ್ ಭವಾನ್ನ ರೂಢ ನಿಜಾಭಿಮಾನ. ಆ ದೇಹ ಉಂಟಲ್ಲ, ಅದು ನಂದು ಅನ್ನೋ ಅಭಿಮಾನ ಹೊತ್ಕೊಂಡು ನೀನು ಅದರೊಳಗೆ ಕೂತಿದ್ದೆ. ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನ, ಅದು ನಂದು 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 ಅಂತ ಅಭಿಮಾನ, ಗಟ್ಟಿ ಅಭಿಮಾನ ಹೊತ್ತು ಆ ದೇಹದೊಳಗೆ ನೀನು ಕೂತ್ಬಿಟ್ಟಿದ್ದೆ. ಆದ್ದರಿಂದ ನಿನಗೇನು ತಲೆಯಲ್ಲಿ ಹತ್ತಿರ ಗೊತ್ತಾ? ರಾಜಾಸ್ಮಿ ಸಿಂಧುಷು ಇತಿ ದುರ್ಮದ ಅಂತಹ, ನಾನು ಸಿಂಧು ದೇಶದ ರಾಜ ಅಂತ ಪಿತ್ತ ಅಡದಿದೆ ನಿನ್ನ ತಲೆಗೆ. ರಾಜಾಸ್ಮಿ ಸಿಂಧುಷು, ಸಿಂಧು ಸೌವೀರ ದೇಶ ಅಂತ ಅಂದರೆ ಈಗ ಪಾಕಿಸ್ತಾನದ ಭಾಗ. ಸಿಂಧು ದೇಶ ಪಾಕಿಸ್ತಾನದ ಸಿಂಧು ಭಾಗ, ಸಿಂಧು ನದಿ ಆಚೆ ಬದಿ, ಅಂದರೆ ಇದು ಕರಾಚಿ. ಮಹಾಭಾರತ ಕಾಲದಲ್ಲಿ ಅದು ಜಯದ್ರಥ ಆಡ್ತಾ ಇದ್ದ, ಅವನು ಸಿಂಧು ರಾಜ ಅಂತ ಬರೋದು. ಇದು ಅದಕ್ಕಿಂತ ಎಷ್ಟೋ ಇದು ಯುಗಾಂತರದ ಕಥೆ. ಇವನು ಸಿಂಧು ಸೌವೀರ ದೇಶದ ರಾಜ ರೋಹಣ. ರಾಜಾಸ್ಮಿ ಸಿಂಧುಷು, ಸಿಂಧು ದೇಶದ ರಾಜ ಅನ್ನೋ ದುರ್ಮದ ದುರಹಂಕಾರ, ತಲೆಯಲ್ಲಿ ಪಿತ್ತ ಅಡರಿದೆ ನಿನಗೆ, ಅದು ಸಿಂಧು ದೇಶ ರಾಜ ಅಂತ ಕೂತಿದ್ಯಲ್ಲ. ಅವನು ಹೇಳ್ತಾನೆ, ಏನಿದು ವ್ಯತ್ಯಾಸ? ಹೆಗಲಿನಲ್ಲಿ ಪಾಲಕಿಯಲ್ಲಿ ನಾನು ಸಿಂಧು ದೇಶ ರಾಜ ಅಂತ ಭ್ರಮೆಗೊಳಗಾದ ಒಬ್ಬ ವ್ಯಕ್ತಿ. ಇದರಿಗೇನು ವ್ಯತ್ಯಾಸ ಏನಿರಲಿ? ಪಾಲಕಿಗೂ ದಾರ್ವಿ ಶಿಬಿಕ, ಅದು ಮರದ ಪಾಲಕಿ, ನೀನು ಪಾರ್ಥಿವ, ನಿನ್ನ ದೇಹ ಮಣ್ಣಿನಿಂದ ಆದದ್ದು, ಅದು ಮಣ್ಣಿನಿಂದ ಆದದ್ದು ಪಾಲಕಿ. ಆ ಪಾಲಕಿ ಅನ್ನೋದು ಯಾಕೆ ನಿಕೃಷ್ಟ? ಅದ್ರಲ್ಲಿ ಕೂತು ನೀನು ಯಾಕೆ ದೊಡ್ಡ ಮನುಷ್ಯ? ನೀನು ಪಾಲಕಿಯಲ್ಲಿ ಕೂಡುದು ಯಾಕೆ? ಇವರೆಲ್ಲ ಕೆಳಗಿನಿಂದ ನಿನ್ನನ್ನು ಯಾಕೆ ಹೊತ್ಕೊಂಡು ಬರಬೇಕು? ಈ ಮಂದಿ ನಿನ್ನನ್ನು ಹೊತ್ಕೊಂಡು ಬರಬೇಕು, ಬಯಸ್ಕೋಬೇಕು, ಬೈಗಳನ್ನು ತಿನ್ನಬೇಕು, ಹೊತ್ಕೊಂಡು ಬರಬೇಕು, ಬೈದ್ಕೊಂಡು ನಿನ್ನ ಮೇಲಿಂದ ಕೂತ್ಕೊಂಡು ದರ್ಬಾರ್ ಮೇಲೆ ಬೈತಾ ಕೊಡಬೇಕು. ಏನು ವ್ಯತ್ಯಾಸ? ಈ ಕೆಳಗೆ ನಿನ್ನ ಪಾಲಕಿಯನ್ನು ಹೊತ್ಕೊಂಡು ಬರ್ತಾ ಇರ್ತಕ್ಕಂಥ ಮನುಷ್ಯ ಯಾಕೆ ನಿನ್ನ ಪಾಲಕಿಯನ್ನು ಹೊರಬೇಕು? ನೀನು ಯಾಕೆ ಪಾಲಕಿಯನ್ನು ಕೊಡಬೇಕು? ಏನು ವ್ಯತ್ಯಾಸ ಅಂತ ಹೇಳ್ತಾನೆ. ನಾನು ಸಿಂಧು ದೇಶದ ರಾಜ ಅನ್ನುವಂತಹ ದುರಹಂಕಾರವನ್ನು ಬಿಟ್ಟರೆ ನಿನ್ನ ದೇಹವೂ ಮಣ್ಣಿನಿಂದಾದದ್ದು, ಈ ಪಾಲಕಿಯೂ ಮಣ್ಣಿನಿಂದಾದದ್ದು, ಇದನ್ನು ಹೊರವರ ದೇಹವೂ ಮಣ್ಣಿನಿಂದಾದದ್ದು. ನಾಳೆ ನಿಮ್ಮನ್ನು ಸುಟ್ಟರೆ ಪಾಲಕಿಯ ಬೂದಿ ಮತ್ತು ಮಹಾರಾಜರ ಬೂದಿ ಅಂತ ಬೇರೆ ಮಾಡಲಿಕ್ಕೆ ಬರುತ್ತಾ? ಏನು ಸುಮ್ಮನೆ ಈ ಭ್ರಮೆಗಳೆಲ್ಲ ಯಾಕೆ? ನಾನು ಮಹಾರಾಜ ಅನ್ನೋ ಭ್ರಮೆಯಿಂದ ಯಾಕೆ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದೀಯ? ಎಲ್ಲರಂತೆಯೇ ನೀನು, ಏನು ವ್ಯತ್ಯಾಸ ಇಲ್ಲ. ನೀನು ಒಂದು ಮಣ್ಣಿನ ಮುದ್ದೆ. ನಾಳೆ ಸತ್ರ ನಿನ್ನನ್ನು ಸುಡ್ತಾಗ ಒಂದು ಹಿಡಿ ಬೂದಿ ಅಷ್ಟೇ, ಇನ್ನೇನೂ ಇಲ್ಲ. ಯಾಕೆ ಈ ದುರ್ಮದ, ಈ ದುರಹಂಕಾರ? ನಾನು ಶ್ರೀಮಂತ, ನಾನು ದೇಶದ ರಾಜ, ಇವರೆಲ್ಲ ನನ್ನ ಪ್ರಜೆಗಳು ಅಂತಕ್ಕಂಥ ಈ ದುರಹಂಕಾರ ಯಾಕೆ? ಅದು ಒಂದು ಮಾತು. ಅದನ್ನ ಏನು, ಇದು ಯಾವುದು ನನಗೆ ಸಂಬಂಧಪಟ್ಟದ್ದಲ್ಲ. ನಾನು ನಿನ್ನನ್ನು ಹೊತ್ತುಕೊಂಡಿಲ್ಲ, ನಿನ್ನನ್ನು ಹೊತ್ತುಕೊಂಡದ್ದು ಪಲ್ಲಕ್ಕಿ, ನಿನ್ನನ್ನು ಹೊತ್ತುಕೊಂಡದ್ದು ಈ ಪಂಚಭೂತಾತ್ಮಕವಾದಂತಹ ಸಿಂಧು ದೇಶದ ರಾಜ ಅಂತ ಜನರು ಗುರುತಿಸಿರ್ತಕ್ಕ ದೇಹ. ಆ ದೇಹವನ್ನು ಹೊತ್ತುಕೊಂಡದ್ದು ಪಲ್ಲಕ್ಕಿಯನ್ನು ಹೊತ್ತುಕೊಂಡದ್ದು ಈ ಹೆಗಲು. ನನಗೇನು ಸಂಬಂಧ ಇಲ್ಲ. ನನ್ನ ಹತ್ರ ಈ ವಿಷಯ ನೀನು ಚರ್ಚೆ ಮಾಡುವ ಅಗತ್ಯವೇ ಇಲ್ಲ, ನನಗೇನು ಸಂಬಂಧ ಇಲ್ಲ. ಇದು ಒಂದಾಗಿ ಅವನು ಏನು ಹೇಳೋದು ಅಂದರೆ, ಮತ್ತೆ ಹಾಗಾದ್ರೆ ನೀವು ನಿಮ್ಮ ಹೆಗಲು, ನೀವು ನೆಲದಲ್ಲಿ ನಡೀತಾ ಇದ್ದೀರಿ. ನೆಲದಲ್ಲಿ ನಡೀತಾ ಇದ್ದೇನೆ ಅಂತ ಹೇಳಿದೆ ಅಲ್ವಾ? ಅದೇನು ನೆಲದಲ್ಲೇ ನಡೆದದ್ದು? ನೆಲವೇ ಆಧಾರ ಅಂತ ಹೇಳಿ ಕಾರಣ ಏನು? ಅದಕ್ಕೆ ನಿನಗೆ ಕಾಣುವಂತಹ ಸಂಗತಿಗಳಲ್ಲಿ ಕೊನೆಯ ಆಧಾರ ನೆಲ, ಮಣ್ಣು, ಭೂಮಿಯಲ್ಲೇ ಇರೋದು ನಾವು. ನೆಲಕ್ಕೆ ಏನು ಆಧಾರ ಕೇಳಿ ನಿನ್ನ ಹತ್ರ ಉತ್ತರ ಇಲ್ಲ. ಇಲ್ಲಪ್ಪ, ಅದು ಆಕಾಶದಲ್ಲಿ ಇದೆ ಭೂಮಿ. ಇದು ಮತ್ತೆ ಭೌತಶಾಸ್ತ್ರ ಬರ್ತಾನೆ. ಭೂಮಿ ಎಂದರೆ ಆಕಾಶದಲ್ಲಿ ಇರತಕ್ಕ ಒಂದು ಗೋಲ, ಅದಕ್ಕೇನು ಆಧಾರ ಇದೆ?
ಅದನ್ನ ಭೂಮಿಗೆ ಏನು ಆಧಾರ? ಪ್ರಶ್ನೆ ಇಲ್ಲ. ಅದು ಕೊನೆಯ ಆಧಾರ ಭೂಮಿಯ ಏನು ಆಧಾರ ಇಲ್ಲ, ಅದು ನಿರಾಧಾರ. ಅದರಿಂದ ಭೂಮಿಗೆ ಏನು ಆಧಾರ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ನಾವು ಎಲ್ಲರೂ ಕೊನೆಯ ಆಧಾರ ಏನನ್ನು ಹೇಳ್ತೇವೆ? ಭೂಮಿ, ನೆಲದಲ್ಲಿ ಇರೋದು ಎಲ್ಲ. ನಾನು ನೆಲದಲ್ಲಿರೋದು, ನಮ್ಮ ಮನೆ, ನಮ್ಮ ವ್ಯವಹಾರ, ನಮ್ಮ ಆಫೀಸು, ನಮ್ಮ ಕಾರವಾರ ಎಲ್ಲ ನೆಲದಲ್ಲಿ. ನೆಲ ಎಲ್ಲಿದೆ ಅನ್ನೋ ಪ್ರಶ್ನೆ ಇಲ್ಲ, ಅದು ಕೊನೆ. ನೆಲಕ್ಕೆ ಆಧಾರ ಯಾವುದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ, ಆಧಾರ ಇಲ್ಲ ಅದಕ್ಕೆ ಅಂತ ಅರ್ಥದಲ್ಲಿ ನೀನು ಮಾತಾಡ್ತೀಯ. ನೆಲಕ್ಕೆ ಏನು ಆಧಾರ? ಏನು ಆಧಾರ ಇಲ್ಲ. ಮತ್ತೆ ಹೇಗೆ ನಿಂತಿದೆ? ಅದು ಆಕರ್ಷಣ ಶಕ್ತಿಯಿಂದ. ಇದು ತಮಾಷೆ ಅಂದರೆ, ನಾನು ಒಂದು ಊರಿಗೆ ಹೋಗಿದ್ದೆ, ಅವ್ರಿಗೆ ಭಾಳ ತಮಾಷೆ. ಆ ಊರಿನಲ್ಲಿ ನಾವು ಸಭೆಗೆ ಹೋಗೋ ಮುಂಚೆ ಒಂದು ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಏನೋ ಬಾಯಾರಿಕೆ ವ್ಯವಸ್ಥೆ ಮಾಡ್ತೀವಿ ಮನೆಯಲ್ಲಿ. ಆ ಮನೆಯಲ್ಲಿ ಒಬ್ಬಳು ಕಾಲೇಜಿಗೆ ಹೋಗೋ ಹುಡುಗಿ. ಅವಳಿಗೆ ಏನು ಅಂದರೆ, ಈ ಕಾಲೇಜಿನಲ್ಲೆಲ್ಲ ಓದಿ ಒಂದು ಸ್ವಲ್ಪ ನಾನು ಸೈನ್ಸ್ ಓದಿದವಳು, ಮಾಡರ್ನ್ ಔಟ್ಲುಕ್ ಇರೋಳು ಅಂತ ಇವನಾಗಿ ಒಂದು ಭ್ರಮೆ. ಇವನಿಗೆ ರಘುಗಣಿಗೆ ಭ್ರಮೆ ಬರಲಿಲ್ಲ. ಹಾಗೆ ಅವಳಿಗೆ ತಾನು ಸೈನ್ಸ್ ಓದಿದವಳು, ಮಾಡರ್ನ್ ಔಟ್ಲುಕ್ ಇರೋಳು ಒಂದು ಭ್ರಮೆ. ನಾನು ಹೋದೆ ಅಲ್ವಾ, ಇವರು ಏನೋ ಪುರಾಣ ಮಾತಾಡ್ತಾರೆ, ಇವರು ಪುರಾಣ ತಪ್ಪು ಅಂತ ಇವರು ಬಾಯಲ್ಲಿ ಒಪ್ಪಿಸಿ ಇವ್ರನ್ನ ಸೋಲಿಸಿ ಕಳಿಸ್ಬೇಕು ಅಂತ ಉಮೇದಾಯ್ತು ಅವಳಿಗೆ. ಸೀದಾ ಬಂದರು, ಸರ್ ಐ ಹ್ಯಾವ್ ಎ ಕ್ವೆಶ್ಚನ್. ಅದು ಮತ್ತೆ ಕಾಲೇಜಿನಲ್ಲಿ ಓದೋರು ಮೊದಲು ಕನ್ನಡ ಮಾತಾಡೋದು. ಅವ್ರು ತರಬೇತಿ ಭಾಷೆ ಮಾತಾಡಿದ್ರೆ ಅವ್ರು ಕಾಲೇಜಿಗೆ ಕಲಿತದ್ದು ಸಾರ್ಥಕ. ಕನ್ನಡ ಮಾತಾಡಿಬಿಟ್ರೆ ಬಡ್ಕೋಶಿ. ನೋಡಿ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನೋಡಿ, ನೀವು ಕನ್ನಡ ಮಾತಾಡಿದ್ರೆ ಸೆಕೆಂಡ್ ಕ್ಲಾಸ್ ಕನ್ನಡಿಗ, ನೀವು ಇಂಗ್ಲೀಷ್ ಮಾತಾಡಿದ್ರೆ ಫಸ್ಟ್ ಕ್ಲಾಸ್ ಕನ್ನಡಿಗ. ಎಲ್ಲ ಭ್ರಮೆಗಳು ತುಂಬಿ ಹೋಗಿದೆ ಸಮಾಜದಲ್ಲಿ. ಸರಿ, ಅವನು ಏನಮ್ಮ ಏನು ಅವಳು ಹೇಳಿದ್ರು, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಹೌದು, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ. ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಅಂದರೆ ನಾನು ಕಂಗಾಲಾಗಿ ಓಡಿ ಹೋಗ್ತೇನೆ ಅಂತ ತಿಳ್ಕೊಂಡಿದ್ದಾಳೆ. ಈ ಪ್ರಶ್ನೆ ಹಾಕಿದ ಕೂಡಲೇ ಬಲ್ಲಂಜಿಯವರು ಬೆವತು ಕ್ಷಮೆ ಕೇಳಿ ಹೊರಟೋಗ್ಬಿಡ್ತಾರೆ. ಮತ್ತೆ ನಮ್ಮಂತ ಬರೋಲ್ಲ ಅಂತ ಹೇಳಿ ಅಷ್ಟು ಕನ್ವಿಕ್ಷನ್, ಬಹಳ ಧೈರ್ಯವಾಗಿ ಆ ಪ್ರಶ್ನೆ ಕೇಳ್ತಾರೆ. ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ? ನಾನು ಹೇಳಿದೆ, ಶೇಷನನ್ನು ಯಾರು ಹೊತ್ಕೊಂಡಿಲ್ಲ, ಭೂಮಿಯನ್ನು ಯಾರು ಹೊತ್ಕೊಂಡಿಲ್ಲ. ಅದು ನಿನ್ನ ಅಭಿಪ್ರಾಯ. ಯಾರು ಹೊತ್ಕೊಂಡಿಲ್ಲ ಭೂಮಿಯನ್ನು. ಹೌದಾ? ಮತ್ತೆ ಹೇಗೆ ನಿಂತಿದೆ ಭೂಮಿ ಅಂತ ನಾನು ಒಂಥರ ಏನು ಗೊತ್ತಿಲ್ಲದವ್ರು ಹಾಕಿ, ಮತ್ತೆ ಹೇಗೆ ನಿಂತಿದೆ ಭೂಮಿ? ಗ್ರಾವಿಟೇಷನ್ನಿಂದ. ನಾನು ಸಹಜವಾಗಿ ಹೇಳಿದೆ, ನೀನು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನನಗೆ ಅರ್ಥ ಆಗಲ್ಲಪ್ಪ, ಅದನ್ನು ಕನ್ನಡದಲ್ಲಿ ಹೇಳು ಅಂದೆ. ಅವಳು ಕನ್ನಡ ಬರಲ್ಲ, ಕನ್ನಡಿಗಳು ನೋಡಿ ಕನ್ನಡ ಬರಲ್ಲ. ಗ್ರಾವಿಟೇಷನ್ನು ಇದು ಒಳ್ಳೆ ಕಷ್ಟ ಆಯ್ತಲ್ಲ, ನನಗೆ ಕನ್ನಡದಲ್ಲಿ ಹೇಳು ಅಂದೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಎಲ್ಲ ಹೈಸ್ಕೂಲ್ನಲ್ಲಿ ಕಲಿತದ್ದು ನೆನಪಾಯ್ತು ಅವಳಿಗೆ. ಆಕರ್ಷಣ ಶಕ್ತಿಯಿಂದ ನಿಂತಿದೆ. ತಕ್ಷಣ ಹೇಳಿದೆ, ನೋಡಿದೆಯಾ, ನೀನು ಕಲಿತ ವಿಜ್ಞಾನ ಏನು ಹೇಳಿದ್ರೆ ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ. ಪುರಾಣ ಏನು ಹೇಳುತ್ತೆ? ಸಂಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ. ಶೇಷ ಅಂದ್ರೆ ಸಂಕರ್ಷಣ ಅಂದ್ರೆ ಒಂದೇ. ಇದಕ್ಕೆ ಏನು ವ್ಯತ್ಯಾಸಪ್ಪ ಅಂತ ಕೇಳಿದೆ. ಅವಾಗ ಗೊತ್ತಾಗ್ತದೆ, ವಿಜ್ಞಾನ ಆಕರ್ಷಣ ಶಕ್ತಿಯಿಂದ ಭೂಮಿ ನಿಂತಿದೆ ಅಂತ ಹೇಳುತ್ತೆ. ಪುರಾಣ ಹೇಳುತ್ತೆ ಸಂಕರ್ಷಣ ಶಕ್ತಿಯಿಂದ. ಆಕರ್ಷಣ ಅಂದ್ರೆ ಸಂಕರ್ಷಣ ಅಂದ್ರೆ ಒಂದೇ ಅಲ್ಲ. ಮತ್ತು ನಿನಗೆ ಯಾಕೆ ಈ ಭ್ರಮೆ ಬಂತು? ಒಟ್ಟು ಕಂಗಾಲಾಯ್ತು, ಮತ್ತೆ ಬರಲಿಲ್ಲ, ಮತ್ತೆ ಎದುರೇ ಬರಲಿಲ್ಲ. ಹಾಗಾಗಿ ಯಾವುದೇ ಪ್ರಶ್ನೆ ಹಾಕಬೇಕಾಗಿದ್ದರೆ ಒಂದು ಸಂಗತಿಯನ್ನು ಕೂಲಂಕಷವಾಗಿ ತಿಳ್ಕೊಂಡು, ಸಂಕರ್ಷಣ ಶಕ್ತಿ ಭೂಮಿಯನ್ನು ಹೊತ್ತುಕೊಂಡಿದೆ ಅಲ್ಲ, ಅದು ವ್ಯತ್ಯಾಸ ಇದೆ. ಅದು ಹೇಳಿಕ್ಕೆ ಬರಲಿಲ್ಲ ಅವರಿಗೆ. ಏನು ವ್ಯತ್ಯಾಸ ಹೇಳಬೇಕು? ಅದು ಆಕರ್ಷಣ ಶಕ್ತಿ ಅನ್ನೋದು ಮ್ಯಾಗ್ನೆಟ್ನಲ್ಲಿ ಕಬ್ಬಿಣವನ್ನು ಎಳೆಯುವ ಶಕ್ತಿ ಇಲ್ವಾ? ಹಾಗೆ ಒಂದು ಎನರ್ಜಿ, ಅದರ ಹಿಂದೆ ಒಂದು ಚೈತನ್ಯ, ಮ್ಯಾಗ್ನೆಟಲ್ಲಿ ಒಂದು ಜೀವ ಉಂಟ, ಎಳೆಯುವಂಥ. ನೀವು ಹಾಗಲ್ಲ, ಶೇಷ ಸಂಕರ್ಷಣ ಅಂತ ಒಂದು ದೇವತೆಯನ್ನು ಹೇಳ್ತೀವಿ, ಅದು ಇಲ್ಲ ಅಂತ ಹೇಳಬೇಕಿಲ್ಲ. ಅಷ್ಟೆಲ್ಲ ಅವಳಿಗೆ ತಲೆ ಬರಲಿಲ್ಲ. ಅವಳು ಪಾಪ ಪೆಚ್ಚಾಗೋದು. ಸಂಕರ್ಷಣ ಆಕರ್ಷಣ ಒಂದೇ ಅಂತ ಹೇಳಿದ ಕೂಡಲೇ ಗಾದ್ರೆ ಹೊಟ್ಟೋಗ್ಬಿಟ್ರು ಅವಳು. ಅದೇ ಸಂಕರ್ಷಣ ಅಂದರೆ ಶೇಷ ಅಂತ ಹೇಳಿದ್ರು.
ತಮಾಷೆ ಏನು ಗೊತ್ತುಂಟ? ಹಾಗಾಗಿ ಯಾಕೆ ಶೇಷ ಅಂತ ಕೇಳಿದ್ರು? ಶೇಷಶಕ್ತಿ ಅಂತ. ಶೇಷಶಕ್ತಿ ಅಂದರೆ ಏನು ಗೊತ್ತುಂಟ? ಶಿಷ್ಯತೆ ಅಶೇಷ ಸಂಜ್ಞ. ಎಲ್ಲವೂ ನಾಶವಾದಾಗ ಯಾವುದು ಕೊನೆಗೆ ಶೇಷವಾಗಿ ಉಳಿಯುತ್ತೋ ಅದು ಶೇಷ, ಎನರ್ಜಿ. When all the matters are destroyed, only energy remains. ಅದಕ್ಕೆ ಶೇಷ ಅಂತ ಯಾಕೆ ಹೇಳಿದ್ರೆ ಕೊನೆ ಉಳಿಯೋದು ಎನರ್ಜಿ. ಮ್ಯಾಟರ್ ನಾಶವಾದಾಗ ನೋಡಿ, ಇವತ್ತು ವಿಜ್ಞಾನಿಗಳು ಆಟಮನ್ನು ಡಿಸ್ಟ್ರಾಯ್ ಮಾಡಿದರೆ ಅದು ಎನರ್ಜಿಯಾಗಿ ಸಾವಿರ ಜನ ನಾಶ ಮಾಡುತ್ತೆ. ಸೊ ವೆನ್ ದ ಮ್ಯಾಟರ್ ಇಸ್ ಡಿಸ್ಟ್ರಾಯ್ಡ್, ಎನರ್ಜಿ ಇಸ್ ಕ್ರಿಯೇಟೆಡ್. ಅದೇ ಶೇಷ. ಉಳಿಯೋದೇನು? ಅದೇ ಶೇಷ. ಹೌದ್ರಿ, ಎಲ್ಲ ಎನರ್ಜಿ ಆಯ್ತಲ್ಲ, ಚೈತನ್ಯ ಎಲ್ಲಿ ಬಂತು? ನಮ್ಮ ವೇದಾಂತದ ಒಂದು ಸಮಸ್ಯೆ ಏನು ಗೊತ್ತುಂಟ? ಈಗ ಯಾವುದೇ ಒಂದು ಕ್ರಿಯೆ, ಒಂದು ಎನರ್ಜಿ, ಅದು ಜಡದಲ್ಲಿ, ಕೇವಲ ಜಡದಲ್ಲಿ ಇರುವುದು ಸಾಧ್ಯ ಇಲ್ಲ. ಇದು ವೇದಾಂತಕ್ಕೂ ಸೈನ್ಸಿಗೂ ಬರತಕ್ಕಂಥ ಅಂತರ ಎಲ್ಲಿದ್ದರೆ, ಎನರ್ಜಿ ಅನ್ನೋದನ್ನು ಸೈನ್ಸ್ ಒಪ್ಪುತ್ತೆ, ವೇದಾಂತ ಒಪ್ಪುತ್ತೆ. ಆದರೆ ಎನರ್ಜಿ ಎಲ್ಲಿ ತನಕ ಅಂದರೆ, ಮೋಕ್ಷ ಧರ್ಮದಲ್ಲಿ ಒಂದು ಮಾತು ಹೇಳ್ತಾರೆ ವ್ಯಾಸರು, ನೀವು ಸೂಜಿಕಲ್ಲು ಮ್ಯಾಗ್ನೆಟ್ ಉಂಟಲ್ಲ, ಮ್ಯಾಗ್ನೆಟ್ ಅನ್ನು ನೋಡಿ ದೇವರ ಅಸ್ತಿತ್ವವನ್ನು ತಿಳ್ಕೋಬಹುದು ಅಂತ. ಸೂಜಿ ಕಲ್ಲು ಅನ್ನೋದು ಅದೊಂದು ಕಲ್ಲಲ್ವ, ಜಡ ವಸ್ತು. ಅದಕ್ಕೆ ಆ ಎನರ್ಜಿ ಎಲ್ಲಿಂದ ಬಂತು? ನೀವು ಯೋಚನೆ ಮಾಡ್ತಾ ಹೋದರೆ ಎನರ್ಜಿ ಅನ್ನೋದು ಒಂದು ಚೇತನದ ಧರ್ಮ. ಬೇರೆ ಯಾವುದಲ್ಲೂ ಇಲ್ಲದ ಒಂದು ಎನರ್ಜಿ ಅನ್ನೋದು ಕೊಟ್ಟ ಅಲ್ಲ, ಅದು ದೇವರು. ಯಾಕಂದರೆ ತನ್ನಷ್ಟಕ್ಕೆ ಒಂದು ಎನರ್ಜಿ ಬರೋದು ಹೇಗೆ? ಅದೇ ಭೂಮಿಯಲ್ಲಿ ಅದು ಇಡೀ ಗ್ರಹಗೋಳಗಳು ಒಂದೊಂದೊಂದು ಯಾಕೆ ಹೇಳ್ಕೊಂಡು ಹಿಡ್ಕೊಂಡಿದ್ದಾರೆ? ಯಾಕೆ ಒಂದಕ್ಕೊಂದು ದಿಕ್ಕೆ ಆಗೋಲ್ಲ? ಆ ಎನರ್ಜಿ ಎಲ್ಲಿಂದ ಬಂತು? ಯಾಕಂದರೆ ಎನರ್ಜಿ ಅನ್ನೋದು ಚೇತನದ ಧರ್ಮ. ಯಾವತ್ತೂ ಜಡಕ್ಕೆ ಸ್ವತಂತ್ರವಾದ ಕ್ರಿಯೆ ಮತ್ತು ಎನರ್ಜಿ ಇಲ್ಲ. ಅದಕ್ಕೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ ಅವರು ಪ್ರಾಚೀನರು. ಜಡಕ್ಕೆ ಎನರ್ಜಿ ಇಲ್ಲ. ಅದಕ್ಕೆ ಯಾಕಿಲ್ಲ ರೀ? ಹಾಲು ಹೆಪ್ಪ ಹಾಕ್ತೀವಿ, ಜಡ ಅಲ್ವಾ? ಹೆಪ್ಪ ಹಾಕಿದ ವಸ್ತು ಜಡ, ಹಾಲು ಜಡ. ನಾಳೆ ಮೊಸರಾಗುತ್ತೆ, ಒಂದು ಹೊಸ ವಸ್ತು ನಿರ್ಮಾಣ ಆಗಲಿಲ್ವಾ? ಅದು ಜಡದಲ್ಲೇ ಆಗಿರತಕ್ಕಂಥ ಕ್ರಿಯೆ ಅಲ್ವಾ? ಅಂದರೆ ಹೌದಪ್ಪ, ಹಾಲಿನಲ್ಲಿ ಜೀವ ಇಲ್ಲ, ಮೊಸರಿನಲ್ಲಿ ಹೆಪ್ಪ ಹಾಕಿದ ಮಜ್ಜಿಗೆಯಲ್ಲಿ ಜೀವ ಇಲ್ಲ, ಆದರೆ ಹೆಪ್ಪ ಹಾಕಿದವರಿಗೆ ಜೀವ ಇಲ್ಲ. ಒಂದೆಲ್ಲ ಒಂದು ಜೀವ ಬರಬೇಕಲ್ಲ, ಬಾರೆ ಎಲ್ಲ ಹೀಗಿರ್ತಾವೆ. ನೀವು ಈಗ ಫ್ಯಾನ್ ತಿರುಗುತ್ತೆ, ಗಡಿಯಾರ ತಿರುಗುತ್ತೆ, ಅದು ಫ್ಯಾನ್ ತಿರುಗುತ್ತೆ, ಹೌದು, ಅದು ಜೀವ ಇಲ್ಲ, ಎನರ್ಜಿಯಿಂದ ತಿರುಗೋದು. ಹೌದು ರೀ, ಅದಕ್ಕೆ ಎನರ್ಜಿ ಸ್ವಿಚ್ ಹಾಕಿದವರಿಗೆ ಅದು ಜೀವ ಇರಬೇಕು. ಅಲ್ಲ, ಅದು ರೋಬೋಟ್ ಕರ್ನಾಟಕ ಎಲ್ಲ ಅದೇ ಎಲ್ಲ ಕೆಲಸ ಮಾಡುತ್ತೆ. ಅದು ರೋಬೋಟ್ ಮಾಡಿದವನಿಗೆ ಅದು ಜೀವ ಇರಬೇಕು. ರೋಬೋಟ್ ಅನ್ನು ಮಾಡೋದಿಲ್ಲ. ಅಂದರೆ ಒಂದು ಚೈತನ್ಯ ಕೊನೆಗಾದರೂ ಇಲ್ಲದೆ ಬರೀ ಜಡದಿಂದ ನಥಿಂಗ್ ಈಸ್ ಕ್ರಿಯೇಟೆಡ್, ನೋ ಎನರ್ಜಿ ಈಸ್ ಪ್ರೊವೈಡೆಡ್, ಇಲ್ಲವೇ ಇಲ್ಲ. ಹಾಗಾಗಿ ಭೂಮಿ ಗ್ರಹಗಳ ಒಂದೊಂದೊಂದು ಆಕರ್ಷಕ್ಕೆ ಹಿಡ್ಕೊಂಡಿದ್ದಾವೆ. ಈ ಆಕರ್ಷಣ ಶಕ್ತಿ ಕೊಟ್ಟವನು ಯಾರು? ಆ ಚೈತನ್ಯಕ್ಕೆ ಶೇಷದೇವ. ಅದು ದೇವತಾ ಕಲ್ಪನೆ. ಇದು ವಿಜ್ಞಾನಕ್ಕೆ ಸಿಗುವಂಥ ವಿಷಯ ಅಲ್ಲ. ಎನರ್ಜಿ ಎಲ್ಲ ಭೌತ ವಿಜ್ಞಾನದ ಎಲ್ಲ ವಿಷಯವೂ ಸರಿ, ಆದರೆ ಆ ಭೌತ ವಿಜ್ಞಾನದ ಹಿಂದೆ ಒಂದು ಆಧಿಭೌತಿಕವಾಗಿರತಕ್ಕ ಶಕ್ತಿ ಇದೆ, ಚೈತನ್ಯ ಇದೆ. ಆ ಚೈತನ್ಯದ ವ್ಯಾಪಾರದಿಂದ ಜಡದಲ್ಲಿ ಇಂಥ ಎನರ್ಜಿ ಕ್ರಿಯೇಟ್ ಆಗಿದೆ ಅನ್ನೋದು ವೇದಾಂತ. ಅದರ ಬಗ್ಗೆ ವಿಜ್ಞಾನ ಏನು ಹೇಳೋದಿಲ್ಲ, ಯಾಕೆಂದರೆ ಅದು ನಮ್ಮ ಸಬ್ಜೆಕ್ಟ್ ಅಲ್ಲ ಅನ್ನೋದು ವೇದಾಂತ. ವಿಜ್ಞಾನಕ್ಕೆ ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಈಗ ವಿಜ್ಞಾನ ಅದು ಇಲ್ಲ ಅಂತ ಹೇಳೋದಿಲ್ಲ. ಒಂದು ತಮಾಷೆ ಏನು ಗೊತ್ತುಂಟ? ನಮ್ಮ ಇವತ್ತು ವಿಜ್ಞಾನ ಕಲಿ ಹುಡುಗರಿಗೆ ಒಂದು 3 ಸಂಗತಿ ಗೊತ್ತಿಲ್ಲ. ಯಾವುದನ್ನು ವಿಜ್ಞಾನದಿಂದ ಪ್ರೂವ್ ಮಾಡಲಿಕ್ಕೆ ಆಗುವುದಿಲ್ಲವೋ ಅದನ್ನು ನಿಜವಾದ ವಿಜ್ಞಾನಿಗಳು ಏನೇನು ಹೇಳ್ತಾರೆ ಅಂದರೆ ಅದು ನಮಗೆ ವೈಜ್ಞಾನಿಕವಾಗಿ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಹೊರತು ಅದು ಅವೈಜ್ಞಾನಿಕ ತಪ್ಪು ಅಂತ ಹೇಳೋಲ್ಲ. ಈ ಅವೈಜ್ಞಾನಿಕ ತಪ್ಪು ಅಂತ ಹೇಳೋರು ಅರ್ಧ ವಿಜ್ಞಾನ ಓದಿರ್ತಕ್ಕಂಥ ಪೆದ್ದ ವಿಜ್ಞಾನಿಗಳು, ಸ್ಯೂಡೋ ಸೈಂಟಿಸ್ಟ್. ನಿಜವಾದ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ ನಮಗೆ ಗೊತ್ತಿಲ್ಲ, ಆ ವಿಷಯ ನಮ್ಗೆ ಗೊತ್ತಿಲ್ಲ, ಅದು ಅಭಿಮಾನ ದೇವತೆ ನಮ್ಗೆ ಗೊತ್ತಿಲ್ಲ. ವಿಜ್ಞಾನದಲ್ಲಿ ಆ ವಿಷಯ ಬರೋಲ್ಲ, ನಮ್ಮ ಸಬ್ಜೆಕ್ಟೇ ಅಲ್ಲ. ಯಾಕೆಂದರೆ ವಿಜ್ಞಾನ ಯಾವಾಗಲೂ ಹೊರಗಿನ ಸತ್ಯವನ್ನು ಮ್ಯಾಗ್ನಿಫೈ ಮಾಡಿಕೊಂಡು ಹೋಗುತ್ತೆ. ವೇದಾಂತ ಅದರ ಒಳಗಿರ್ತಕ್ಕಂಥದ್ದನ್ನು ಹುಡುಗುತ್ತೆ. ಅದರಿಂದ ವಿಜ್ಞಾನ ಕಾಣೋದು ಬೇರೆ, ವೇದಾಂತ ಕಾಣೋದು ಬೇರೆ. ವಿಷಯ ಒಂದೇ, ಅದನ್ನು ನೋಡುವ ದೃಷ್ಟಿ ಬೇರೆ. ವೇದಾಂತ ಅಂತರ್ಮುಖವಾಗಿ ನೋಡುತ್ತೆ, ಒಳಗಿನಿಂದ ಇರತಕ್ಕ ಚೈತನ್ಯವನ್ನು ಗುರುತಿಸಿ. ವಿಜ್ಞಾನ ಹೊರಗಿನಿಂದ ಮ್ಯಾಗ್ನಿಫೈ ಮಾಡಿಕೊಂಡು ಹೋಗುತ್ತೆ. ಎಷ್ಟು ಸೂಕ್ಷ್ಮ ಇದ್ದರೆ ದೊಡ್ಡದಾಗಿ ತೋರಿಸುತ್ತೆ. ಆದರೆ
ಎಷ್ಟು ಬೆಳೆದರೂ ಅದು ಬಹಿರ್ಮುಖ ಬೆಳವಣಿಗೆ, ಅದು ಅಂತರ್ಮುಖ ಅಲ್ಲ. ವಿಜ್ಞಾನಕ್ಕೆ ಅಂತರ್ಮುಖತೆ ಇಲ್ಲ. ಫ್ರಿಡ್ಜಾಫ್ ಕಾಪರ ಅಂತ ಒಬ್ಬ ದೊಡ್ಡ ವಿಜ್ಞಾನಿ, ಅಮೆರಿಕನ್ ವಿಜ್ಞಾನಿ, ಪ್ರೆಸೆಂಟ್ ಈಗ ನಮ್ಮ ಕಾಲದಲ್ಲಿದ್ದ ಮನುಷ್ಯ. ಅವನು ತಾವು ಆಫ್ ಫಿಸಿಕ್ಸು ಅಂತ ಕೆಲವು ಪುಸ್ತಕಗಳನ್ನು ಬರೆದಿದ್ದಾನೆ, ತಾವು ಓದಿರುವುದು. ಅವನು ಒಂದು ಮಾತು ಹೇಳ್ತಾನೆ, ಏನು ಅಂದರೆ, ಸತ್ಯ ಅನ್ನೋದು ಲ್ಯಾಬೊರೇಟರಿಯಿಂದ ಅಥವಾ ವಿಜ್ಞಾನದಿಂದ ಎಂದೂ ಪ್ರೂವ್ ಆಗುವುದಿಲ್ಲ. ಸತ್ಯ ಪ್ರೂವ್ ಆಗುವುದು ನೀವು ಒಳಗೆ ಹೋಗಬೇಕು, ಇಂಟ್ಯೂಷನ್ ಫ್ಲ್ಯಾಶ್ ಅದು. ಸತ್ಯ ಅನ್ನೋದು ಇಂಟ್ಯೂಷನಲ್ಲಿ ಫ್ಲ್ಯಾಶ್ ಆಗಬೇಕು ಹೊರತು ಲಾಜಿಕ್ಕಿನಿಂದ ಸತ್ಯವನ್ನು ಪ್ರೂವ್ ಮಾಡಲಿಕ್ಕೆ ಬರೋಲ್ಲ. ಹೀಗೆ ಹೇಳಿ ಕೊನೆಗೆ ಹೇಳ್ತಾನೆ ಅವನು, ಆದ್ದರಿಂದ ನಮಗೆ ಪಶ್ಚಿಮದ ವಿಜ್ಞಾನಿಗಳಿಗೆ ಎಷ್ಟು ತಿಪ್ಪಲಾಗ ಹಾಕಿದರೂ ಸತ್ಯ ಗೊತ್ತಾಗುವುದು ಸಾಧ್ಯ ಇಲ್ಲ. ಯಾಕೆಂದರೆ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್, ಸತ್ಯ ಒಳಗಿದೆ. ಹಾಗಾಗಿ ಈ ಇಂಟ್ಯೂಷನ್ ಇದ್ದವರಿಗೆ ಮಾತ್ರ ಸತ್ಯ ಗೊತ್ತಾಗುತ್ತೆ. ಭಾರತದ ಋಷಿಮುನಿಗಳಿಗೆ ಇಂಟ್ಯೂಷನ್ ಇತ್ತು, ಅದರಿಂದ ಅವರಿಗೆ ಸತ್ಯ ಗೊತ್ತಾಯಿತು ಅಂತ ಹೇಳ್ತಾರೆ. ನೀವು ಹೇಳಿದ್ರು ವಿಜ್ಞಾನಿ, ನನ್ನ ಮಾತಲ್ಲ, ಫ್ರಿಡ್ಜಾಫ್ ಕಾಪ್ರಾ ಹೇಳಿದ ಮಾತು. ಭಾರತೀಯ ಋಷಿಮುನಿ ಅದಕ್ಕೆ ಅವನು ಹೇಳ್ತಾನೆ, ಈ ಪ್ರಪಂಚದ ಮೂಲದಲ್ಲಿ ಏನಿದೆ. ನಾವು ಆಟಮ್ ಅಂತ ಹೇಳಿದೆವು, ಆಟಮ್ನಲ್ಲಿ ಸಬ್ ಆಟಮ್ಸ್ 3 ಅಂತಿತ್ತು, ಎಲೆಕ್ಟ್ರಾನ್ ನ್ಯೂಟ್ರಾನ್ ಕಡೆಗೆ 100 ಅಂತಾಗಿದೆ. ಆಮೇಲೆ ಅವು ಏನದು ಒಳಗಿಂದ ಏನು ಮಾಡ್ತಾ ಇವೆ? ಅವು ಬರೀ ಎನರ್ಜಿಯ ಅಥವಾ ಒಂದು ಮ್ಯಾಟರು, ವೆದರ್ ಇಟ್ ಈಸ್ ಮೂವಿಂಗ್ ಆರ್ ಸ್ಟ್ಯಾಂಡ್ ಸ್ಟಿಲ್, ಏನದು? ಅದು ಚಲಿಸ್ತಾ ಇದೆಯೋ ಒಳಗಿನಿಂದ ನಿರಂತರ, ಹಾಗೆ ಇದೆಯೋ ಅದು ಎನರ್ಜಿಯೋ ಅಥವಾ ಬರೀ ವೇವ್ ಆಫ್ ಎನರ್ಜಿ ಆರ್ ಎ ಮ್ಯಾಟರ್? ನಮ್ಗೆ ಗೊತ್ತಿಲ್ಲ. ಆದರೆ ಭಾರತದ ಋಷಿಗಳಿಗೆ ಗೊತ್ತಿತ್ತು. ಅವ್ರು ಹೇಳಿದರು, ಜಗತ್ತಿನ ಮೂಲ ಶಕ್ತಿ ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಅಂಡ್ ಇಟ್ ಮೂವ್ಸ್ ನಾಟ್. ಅದು ಚಲಿಸುತ್ತೆ ಅಂದರೆ ಚಲಿಸುತ್ತೆ, ಇಲ್ಲಾಂದರೆ ಇಲ್ಲ. ನಮಗೂ ಇದಕ್ಕಿಂತ ಹೆಚ್ಚು ಏನು ಇವತ್ತಿಗೆ ಗೊತ್ತಾಗಿಲ್ಲ. ಇದನ್ನು ಭಾರತದ ಋಷಿಗಳು 5,000-6,000 ವರ್ಷ ಮೊದಲೇ ಹೇಳಿದರು. ಇಷ್ಟೇ ವ್ಯತ್ಯಾಸ. ಸತ್ಯವನ್ನು ಒಳಗಿನಿಂದ ನೋಡೋದು, ಹೊರಗಿನಿಂದ ನೋಡೋದು. ಬಹಳ ಜನಕ್ಕೆ ಒಳಗಿನಿಂದ ನೋಡೋದು ಏನು ಅಂತಲೇ ಗೊತ್ತಿಲ್ಲ. ಅವರು ಬರೀ ಹೊರಗೆ ನೋಡ್ತಾರೆ. ಹೊರಗಿನಿಂದ ಕಂಡದ್ದು ಸುಳ್ಳಲ್ಲ, ಆದರೆ ಅದೇ ಸತ್ಯ ಅಂತ ತಿಳ್ಕೊಳ್ಳೋದು ಹೊರಗೆ. ಅಂದ ಇವತ್ತು ಯಾವನೇ ಒಬ್ಬ ಅದು ಅವೈಜ್ಞಾನಿಕ ಅಂತ ಹೇಳಿದರೆ ಅವನ ಸ್ಟೇಟ್ಮೆಂಟ್ ಅವೈಜ್ಞಾನಿಕ. ಏಕೆಂದರೆ ಅವೈಜ್ಞಾನಿಕ ಅಂದರೆ ಏನರ್ಥ? ಈ ತನಕ ವಿಜ್ಞಾನದಿಂದ ಪ್ರೂವ್ ಆಗಲಿಲ್ಲ ಅಷ್ಟೇ. ಅದೇ 100 ವರ್ಷದ ಹಿಂದೆ ವಿಜ್ಞಾನದಿಂದ ಒಬ್ಬ ಮಾತಾಡಿದ್ದನ್ನು ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಅವೈಜ್ಞಾನಿಕ ಆಗಿತ್ತು. ಈಗ ವೈಜ್ಞಾನಿಕ ಆಯಿತಾ? 100 ವರ್ಷದ ಹಿಂದೆ ಮನುಷ್ಯ ಹಕ್ಕಿಯಂತೆ ಆಕಾಶದಲ್ಲಿ ಹೋಗುವುದು ಅನ್ನೋದು ಅವೈಜ್ಞಾನಿಕ ಆಗಿತ್ತು. ಇವತ್ತು ವೈಜ್ಞಾನಿಕ ಆಯಿತಾ? ಹಾಗಾದರೆ ಅವೈಜ್ಞಾನಿಕ ಅನ್ನೋ ಶಬ್ದಕ್ಕೆ ಏನರ್ಥ? ನಮ್ಮ ಕಾಲದ ತನಕ ನಮಗೆ ತಿಳಿಯದ ಸಂಗತಿ ಅಷ್ಟೇ, ಹೊರತು ಇಲ್ಲದ ಸಂಗತಿ ಅಂತ. ಅದರಿಂದ ಇದು ಯಾವುದೇ ಒಂದು ಅದಿಲ್ಲ. ಯಾಕಂದರೆ ಅವೈಜ್ಞಾನಿಕ ಅಂತ ಹೇಳ್ತಾನಲ್ಲ, ಅವನು ಸ್ಯೂಡೋ ಸೈಂಟಿಸ್ಟ್, ಅವನಿಗೆ ಸೈನ್ಸು ಗೊತ್ತಿಲ್ಲ, ವೇದಾಂತವೂ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲದವರು ಮಾತ್ರ ಹಾಗೆ ಮಾತಾಡ್ತಾರೆ, ನಿಜವಾದ ವಿಜ್ಞಾನಿಗಳು ಹಾಗೆ ಮಾತಾಡ್ತಾರೆ. ಇವನು ಐನ್ಸ್ಟೈನ್ ಅಂತ ಹೇಳೋ ದೇವರಿಲ್ಲ ಅಂತ ಹೇಳಿ ಅವಳು ಇದನ್ನು ನೋಡಿದರೆ ಈ ಎಲ್ಲ ಮಹಾಗಣಿತಜ್ಞ ಒಬ್ಬ ಹಿಂದೆ ಇದ್ದಾರೆ ಅಂತ ಅನಿಸುತ್ತೆ ಅನ್ನೋ ರೀತಿಯಿಂದ. ಅದನ್ನು ದೇವರು ಇದ್ದಾನೆ ಅನ್ನೋದು ನಮ್ಮ ಸಬ್ಜೆಕ್ಟ್ ಅಲ್ಲ, ವಿಜ್ಞಾನದಿಂದ ಪ್ರೂವ್ ಮಾಡಲಿ ಬರೋಲ್ಲ ಅಷ್ಟೇ. ಆದರೆ ದೇವರು ಇಲ್ಲ ಅಂತ ವಿಜ್ಞಾನ ಹೇಳೋಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಹೊಳಿಬೇಕು ಅಂತ. ಎಲ್ಲಿ ತನಕ ನ್ಯೂಟನ್ನಲ್ಲಿ ಗ್ರಾವಿಟೇಷನ್ ಥಿಯರಿ ಹೊಳೆದದ್ದು ಅಂತ ಹೇಳ್ತಾರೆ ಅವರು. ಅವ್ರು ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಆದದ್ದಲ್ಲ. ಯಾಕೆಂದರೆ ಅವನು ಲ್ಯಾಬೊರೇಟರಿಯಲ್ಲಿ ಕೂತು ಸಂಶೋಧನೆ ಮಾಡಿದ ಏನು ಮಾಡಿದ್ರು ಬಗೆಹರಿಯಲಿಲ್ಲ. ಬಗೆಹರಿಯದೆ ತಲೆ ಬಿಸಿ ಆಯಿತು. ಇವತ್ತು ಬೇಡ ನಾಳೆ ನೋಡುವ ಅಂತ ಹೋಗಿ ಏಪಲ್ ಗಾರ್ಡನ್ನಲ್ಲಿ ಹೋಗಿ ಅವನು ವಿಶ್ರಾಂತಿ ತಗೊಳ್ಳುವ ಅಂತ ಸೇಬಿನ ತೋಟದಲ್ಲಿ ಹೋಗಿ ಕೂತ್ಕೊಂಡ. ಸಂಶೋಧನೆ ಮಾಡಲಿಕ್ಕೆ ಹೋಗ್ತಲ್ಲ, ಸಂಶೋಧನೆ ತಲೆಬಿಸಿ ಕಮ್ಮಿ ಆಗಲಿಕ್ಕೆ ಅಂತ ಅಲ್ಲಿ ಹೋಗಿ ಕೂತ. ತೋಟದಲ್ಲಿ ಆರಾಮ ಮಾಡೋಣ ಅಂತ ಅವನು ಕೂತಾಗ ಒಂದು ಸೇಬು ಕೆಳಗಿತ್ತು. ತಕ್ಷಣ ಹೊಳೆಯಿತು, ಇದು ಕೆಳಗಿತ್ತು ಅಂದರೆ ಎಳೀತದೆ ಕೆಳಗೆ. ಸೊ ಗ್ರಾವಿಟೇಷನ್ ಅವನ ಇಂಟ್ಯೂಷನಲ್ ಫ್ಲ್ಯಾಶ್ ಹೊರತು ಅದು ಕನ್ಕ್ಲೂಷನ್, ಲಾಜಿಕಲ್ ಕನ್ಕ್ಲೂಷನ್ ಅಲ್ಲ. ಯಾವ ಸತ್ಯವೂ ಲಾಜಿಕ್ನಿಂದ ಕನ್ಕ್ಲೂಡ್ ಮಾಡಲಿಕ್ಕೆ ಬರೋಲ್ಲ, ಒಳಗಿನಿಂದ ಹೊಳೆಯಬೇಕು. ಹಾಗೆ ಎಲ್ಲ ಒಳಗಿನಿಂದ ಹೊಳೆಯದೇ ಹೊರತು ಹೊರಗಿನಿಂದ ಪ್ರೂವ್ ಮಾಡಿ ಬರೋದಿಲ್ಲ. ಇದನ್ನು ಇವತ್ತು ಇಂಟ್ಯೂಷನ್ ಅನ್ನೋದಕ್ಕೆ ಬಹಳ ಮಹತ್ವ ಕೊಡ್ತಾರೆ ವಿಜ್ಞಾನಿಗಳು ಕೂಡ. ಪ್ರಾಚೀನ ಋಷಿಮುನಿಗಳೆಲ್ಲ ಕಣ್ಮುಚ್ಚಿ ತಪಸ್ಸು ಮಾಡಿ ಒಳಗಿನ ಸತ್ಯವನ್ನು ಕಂಡು, ಅದೇ ಇಂಟ್ಯೂಷನ್. ನಮ್ಮ ಇಡೀ ವೇದವನ್ನು ಅಪೌರುಷೇಯ ಅಂತ ಹೇಳ್ತಾರೆ. ಏನು ಹಾಗಂದರೆ ಇಟ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್, ಇಟ್ ಈಸ್ ನಾಟ್ ಅನ್ ಇಂಟೆಲೆಕ್ಚುವಲ್ ಕಾಂಪೋಸಿಷನ್. ಅದು ಅರ್ಥ ಗೊತ್ತಾದರೆ ಅಪೌರುಷೇಯ ಅನ್ನೋದು ಎಷ್ಟು ಸಹಜ ಅಂತ ಗೊತ್ತಾಗುತ್ತೆ. ಅವರಿಗೆ ಹೊಳೆದದ್ದು ಆ ಸತ್ಯ, ಅವರು ಬೌದ್ಧಿಕವಾಗಿ ಕಂಪೋಸ್ ಮಾಡಿದ ಕವನ ಅಲ್ಲ ಅದು.
ನೋಡಿ, ಇವತ್ತು ಸತ್ಯ ಅನ್ನೋದು ಇಂಟ್ಯೂಷನಲ್ ಫ್ಲ್ಯಾಶ್ ಮಾತ್ರ ಅನ್ನೋದನ್ನು ಇವತ್ತು ಎಲ್ಲ ಬುದ್ಧಿಜೀವಿಗಳು ಹೋಗ್ತಾರೆ, ವಿಜ್ಞಾನವೂ ಹೋಗ್ತಾರೆ. ನಮ್ಮ ಹಿಂದಿನವ್ರು ಹೇಳಿದರು, ಯಾವುದು ಸತ್ಯ ಅಂದರೆ ಯಾವುದು ನಿನಗೆ ಇಂಟ್ಯೂಷನಲ್ಲಿ ಫ್ಲ್ಯಾಶ್ ಆಯಿತು ಅದು ಮಾತ್ರ ಸತ್ಯ. ವೇದ ಅವರಿಗೆ ಫ್ಲ್ಯಾಶ್ ಆಗದ್ದು, ಅವರು ಕಂಪೋಸ್ ಮಾಡಿದ್ದಲ್ಲ, ಆದ್ದರಿಂದ ಅದು ಅಪೌರುಷೇಯ. ಅಪೌರುಷೇಯ ಇಂಟ್ಯೂಷನಲ್ ಫ್ಲ್ಯಾಶ್. ಎಷ್ಟು ಅದ್ಭುತವಾದ ಸಂಗತಿಗಳಿವೆ ಇದರಲ್ಲಿ. ಇದನ್ನು ಏನು ಗೊತ್ತಿಲ್ಲದೆ ಇದ್ದವರು ಬೆದ್ದಾಗಿ ಏನು ರೀ ಅಪೌರುಷೇಯ ಅಂದರೆ ಹುಚ್ಚು ಮೂರ್ಖತನ ಅಂತಾರೆ. ಅಂದರೆ ಯಾವ ವಿಷಯವೂ ಗೊತ್ತಿಲ್ಲದೆ ನಾವು ಮಾತಾಡಲಿಕ್ಕೆ ಎಷ್ಟು ಸಲೀಸಾಗಿ ಅಭ್ಯಾಸ ಮಾಡಿಬಿಟ್ಟಿದ್ದೇವೆ ಅಂದರೆ ನಮ್ಮ ದಡ್ಡತನವೇ ಪ್ರಪಂಚವನ್ನು ಅಳೆಯುವ ಮಾನದಂಡವಾಗಿ ಗೊತ್ತಿರುತ್ತೆ. ಹಾಗಾಗಿ ಏನು ಹೇಳ್ತಾನೆ, ಭೂಮಿ ನೀನು ತಿಳಿದ ಹಾಗೆ ಕೊನೆಯ ಆಧಾರ ಅಲ್ಲ. ಭೂಮಿಯನ್ನು ಶೇಷ ಹೊತ್ಕೊಂಡಿದ್ದಾನಪ್ಪ. ಶೇಷ ಹೇಗೆ ನಿಂತ? ಶೇಷನನ್ನು ವಾಯುಕೂರ್ಮ ಹೊತ್ಕೊಂಡಿದ್ದಾನೆ, ವಾಯುಕೂರ್ಮನನ್ನು ವಿಷ್ಣುಕೂರ್ಮ ಹೊತ್ಕೊಂಡಿದ್ದಾನೆ, ಭಗವಂತ ಹೊತ್ಕೊಂಡಿದ್ದಾನೆ. ಅವನು ಕೊಟ್ಟ ಗ್ರಾವಿಟೇಷನ್ ಇದು, ತನ್ನಷ್ಟಕ್ಕೆ ಬಂದದ್ದಲ್ಲ. ಅದರಿಂದ ಎಲ್ಲಿ ನಿಂತಿದ್ದೇವೆ ನಾವು? ನೆಲದಲ್ಲಿ ಅಲ್ಲ, ಭಗವಂತನಲ್ಲಿ. ನೀನು ಆಳಕ್ಕೆ ಹೋಗು, ಎಲ್ಲರೂ ನಿಂತಿರೋದು ಭಗವಂತನ ಮೇಲೆ. ಎಲ್ಲಕ್ಕೆ ಆಧಾರ ಭಗವಂತ. ಈ ಭೂಮಿ ಅಲ್ಲ. ಭೂಮಿ ಕಾಲು ಸೊಂಟದ ಹಾಗೆ ಒಂದು ಮಧ್ಯದ ಆಧಾರ, ಮೂಲಾಧಾರಕ್ಕೆ ಹೋಗ್ತೀಯಾ? ಭೂಮಿಯು ಯಾರು ಹೊಂದಿಕೊಂಡಿದ್ದಾನೆ? ವರಾಹ ರೂಪದಿಂದ ಭೂಮಿಯನ್ನು ಎತ್ತಿದವನು ಅವನೇ ಅಲ್ವಾ? ಅದು ಕೂಡ ಹಾಗೆ, ಭೂಮಿಯನ್ನು ವರಾಹ ಎತ್ತಿದ ಅಂತ ಕಥೆ ಬರುತ್ತೆ ಪುರಾಣದಲ್ಲಿ. ಏನೋ ಅಜ್ಜಿಗತೆ ಅಂತ ನಮ್ಮವರೆಲ್ಲ ಬುದ್ಧಿಜೀವಿಗಳು ತೀರ್ಮಾನ ಮಾಡಿ ಬಿಟ್ಟುಬಿಟ್ಟಿದ್ರಲ್ಲ. ಭೂಮಿಯನ್ನು ವರಾಹ ಎತ್ತಿದ ಅನ್ನೋ ಬರೀ ಅಡಗುಲ ಅಜ್ಜಿ ಕಥೆ ಇದು. ಭೂಮಿಯನ್ನು ವರಾಹ ಎತ್ತುವುದು ಹೇಗೆ? ಆದರೆ ಇದು ವೈಜ್ಞಾನಿಕ ಸತ್ಯ ಅಂತಾರೆ ವೆಲಿಗೋವ್ಸ್ಕಿ, ರಷ್ಯನ್ ಸೈಂಟಿಸ್ಟ್. ಅವನು ಐನ್ಸ್ಟೈನ್ ಸಮಕಾಲೀನ. ಮತ್ತು ಐನ್ಸ್ಟೈನ್ ತುಂಬ ಮೆಚ್ಚಿಕೊಂಡ ಸೈಂಟಿಸ್ಟ್. ಅವನು ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ, ಸಿಕ್ಕಿದ್ರೆ ದಯವಿಟ್ಟು ಓದಿ. ಅದರಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಈ ವರಾಹ ಅವತಾರವನ್ನು ಉಲ್ಲೇಖ ಮಾಡ್ತಾನೆ. ಅವನು ರಷ್ಯನ್. ಅವನೇನು ಪುರಾಣ ಅವ್ರು ನಂಬುವವನಲ್ಲ, ಇಲ್ಲಿ ಹುಟ್ಟಿದವನೂ ಅಲ್ಲ. ಅವನು ಹೇಳ್ತಾನೆ, ನಮ್ಮಲ್ಲಿ 2 ಸರ್ತಿ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟ ವರಾಹ ಅಂತ ಪುರಾಣದಲ್ಲಿ ಬರುತ್ತೆ. 2 ಸರ್ತಿ ವರಾಹ ಅವತಾರ ಆಗಿದೆ, 2 ಸರ್ತಿ ಕಕ್ಷೆಯಲ್ಲಿ ಇಟ್ಟ ಅಂತ. ಅದೊಂದು ತಪ್ಪಿದೆ. ನಾವು ಏನೋ ಮಕ್ಕಳಿಗೆ ಕತೆ ಹೇಳುವುದಕ್ಕೋಸ್ಕರ ಮಕ್ಕಳಿಗೆ ಖುಷಿ ಆಗಬೇಕಲ್ಲ, ಅವರಿಗೆ ಚಾಪೆಯಲ್ಲಿ ಮಲಗಿಸಿ ನಿದ್ದೆ ಬರುವಾಗ ಕತೆ ಹೇಳೋದು. ಏನು ಮಾಡಿದ ಹಿರಣ್ಯಾಕ್ಷ? ಅವನು ಭೂಮಿಯನ್ನು ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಇಟ್ಟುಕೊಂಡು ಹೋದ ಅಂತ. ಭೂಮಿಯನ್ನು ಚಾಪೆ ಹಾಗೆ ಮಡಚಲಿಕ್ಕೆ ಬರೋಲ್ಲ. ಅದು ಮಕ್ಕಳಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಿದ ಕಥೆ. ಯಾವ ಪುರಾಣದಲ್ಲೂ ಹಾಗಿಲ್ಲ. ಅದನ್ನು ಕೆಲವು ತಿಳ್ಕೊಂಡು ಭೂಮಿಯನ್ನು ಚಾಪೆ ಹೇಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಭೂಮಿ ಚಪ್ಪಟೆ ತಿಳ್ಕೊಂಡಿದ್ರು ಪ್ರಾಚೀನರು ಏನೂ ಗೊತ್ತಿಲ್ಲ. ಭೂಗೋಳ ಅನ್ನುವ ಶಬ್ದ ಅಮೇರಿಕದಿಂದ ಬಂದದ್ದಲ್ಲ, ಭಾರತೀಯ ಶಬ್ದ. ಗೋಳ ಅಂದರೆ ಗೊತ್ತಿದೆ. ಆದರೆ ಪುರಾಣದಲ್ಲಿ ಇರುವುದೇನು ಗೊತ್ತಂತ, ಹಿರಣ್ಯಾಕ್ಷ ಭೂಮಿಯ ಆಕರ್ಷಣ ಶಕ್ತಿಯನ್ನು ತಪ್ಪಿಸಿದ, ಭೂಮಿ ಕುಸಿಯಿತು. ಆಗ ವರಾಹ ಬಂದು ಅದನ್ನು ಕಕ್ಷೆಯಲ್ಲಿ ಕೂರಿಸಿದ. ಭೂಮಿ ಆಕರ್ಷಣ ಶಕ್ತಿಯಲ್ಲಿ ನಿಂತದ್ದು ಹೌದು, ಅದನ್ನು ತೆಗಿಲಿಕ್ಕೂ ಬರುತ್ತೆ. ನಿಲ್ಲಕ್ಕೆ ಒಂದು ಜಾಗ, ಉದ್ದದ ಒಂದು ಕೋಲ್ ಸಿಕ್ಕಿದ್ರೆ ನಾನು ಭೂಮಿಯನ್ನು ಕಲಿಸಿಬಿಟ್ಟೆ ಅಂತ ಹೇಳಿದ್ರು ನ್ಯೂಟನ್. ಅದನ್ನು ಅವನು ಹಿರಣ್ಯಾಕ್ಷ ಮಾಡಿದ. ಅವನಿಗೆ ಗೊತ್ತಿತ್ತು, ಮಾಡಿದ. ಇವನಿಗೆ ಗೊತ್ತಿರಲಿಲ್ಲ, ಮಾಡಲಿಲ್ಲ. ಅವನು ಭೂಮಿಯ ಆಕರ್ಷಣ ಶಕ್ತಿಯನ್ನು ಕಳಚುವಂತೆ ಮಾಡಿದ. ಆಗ ಅದೇ ಆಕರ್ಷಣ ಶಕ್ತಿಯನ್ನು ಮತ್ತೆ ನಿಲ್ಲುವಂತೆ ಕಕ್ಷೆಯಲ್ಲಿ ವರಾಹ ನಿಲ್ಲಿಸಿದ. 2 ಸರ್ತಿ ಇದು ಈ ಆಸುರಿ ಶಕ್ತಿ ಇದನ್ನು ಕಳಚಿಸಿದೆ. 2 ಬಾರಿಯೂ ಭಗವಂತ ಅದನ್ನು ಅಲ್ಲಿ ಇಟ್ಟ. ವೆಲಿಕೋವ್ಸ್ಕಿ ಹೇಳ್ತಾನೆ, ಅವನು ಆಧಾರ ಸಹಿತ ಹೇಳ್ತಾನೆ, ಭೂಮಿ 2 ಬಾರಿ ಕಕ್ಷೆಯಿಂದ ಕಳಚಿತ್ತು ಮತ್ತು 2 ಬಾರಿ ಕಕ್ಷೆಯಿಂದ ಕಳಚಿ ಅವ್ಯವಸ್ಥೆಯಾಗಿ ಮತ್ತೆ ಪುನಃ ಕಕ್ಷೆಯಲ್ಲಿ ನಿಂತಿತ್ತು. ಇಷ್ಟು ನಮಗೆ ವೈಜ್ಞಾನಿಕವಾಗಿ ಗೊತ್ತಿದೆ. ಅದು ಯಾಕೆ ಕಳಚಿತ್ತು ಅಂತ ಗೊತ್ತಿಲ್ಲ, ಯಾಕೆ ಕೂತಿತ್ತು ಅನ್ನೋದು ಗೊತ್ತಿಲ್ಲ. ಇದು ಭಾರತದ ಋಷಿಮುನಿಗಳಿಗೆ ಗೊತ್ತಿತ್ತು. ಹಿರಣ್ಯಾಕ್ಷ ಕಳಿಸಿದ, ವರಾಹ ಕೂಡಿಸಿದ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ, ವಿಜ್ಞಾನಕ್ಕೆ ಗೊತ್ತಿಲ್ಲದ ವಿಷಯ. ಆದರೆ ಭಾರತದ ಋಷಿಮುನಿಗಳಿಗೆ ಅದು ಯಾಕೆ ಅನ್ನೋದು ಗೊತ್ತಿತ್ತು. ನಾವು ಏನಾಯಿತು ಅಂತ ಹೇಳಬಲ್ಲೆವು, ಯಾಕಾಯಿತು ಅಂತ ನಮಗೆ ಗೊತ್ತಿಲ್ಲ. ಅದು ಭಾರತದ ಋಷಿಗಳು ಭಾಗವತದಲ್ಲಿ ಕಥೆ ಹೇಳಿದ್ದಾರೆ ಅಂತ ವೆಲಿಕೋವ್ಸ್ಕಿ ಬರೀತಾರೆ. ಆದರೆ ಪಶ್ಚಿಮದವರಿಗೆ ಇದೆಲ್ಲ ದಿಗ್ಭ್ರಮೆ ಆಗಿದೆ. ನಮ್ಮ ಪುರಾಣದಲ್ಲಿ ಹೇಳಿರ್ತಕ್ಕ ಉಲ್ಲೇಖಗಳು ಎಷ್ಟು ಆಳವಾದ ಚಿಂತನೆ ಮಾಡಿದ್ದಾರಪ್ಪ ಈ ಭಾರತ ಋಷಿಮುನಿಗಳು ಅಂತ.
ನಮ್ಮೂರಿಗೆ ಅದ್ರ ಬಗ್ಗೆ ಏನೋ ಕಾಳಜಿ ಇಲ್ಲ. ಯಾಕೆಂದರೆ ನಾವು ಓದಿಯೇ ಇಲ್ಲ, ಓದಿದ್ರಲ್ಲ ಎಷ್ಟು ತಿಳ್ಕೊಂಡಿದ್ದಾರೆ ಗೊತ್ತಾಗೋದು. ಅದು ಓದುವ ಗೋಜಿಗೆ ಹೋಗಿಲ್ಲ, ಆರಾಮಿಲ್ಲ. ಈ ಇಷ್ಟು ಮಾತನ್ನ ಇಟ್ಟುಕೊಂಡು ಹೇಳ್ತಾನೆ, ಭೂಮಿ ಮತ್ತೆ ಕಕ್ಷೆಯಲ್ಲಿ ನಿಲ್ಲಿಸಿದವ ಯಾರು? ಅವನೇ ಭೂಮಿಯನ್ನ ಹೊತ್ತುಕೊಂಡವ, ಭೂಧರ. ಭಗವಂತನ ಹೆಸರು ಭೂಧರ, ಭೂಮಿಯನ್ನು ಧರಿಸಿದವ. ಇಡೀ ವಿಶ್ವವನ್ನು ಹೊತ್ತವನಲ್ವ ಅವನು, ವಿಶ್ವಂಭರ ಅಲ್ವಾ? ಇಡೀ ವಿಶ್ವದಲ್ಲಿ ಭೂಮಿ ಒಂದು ಕಣ. ಅದಕ್ಕೆ ವೇದದಲ್ಲಿ ಏನು ಮಂತ್ರ ಇದೆ? ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾನಿ ದಧೇ ಪದಂ ಸಮೂಢಮಸ್ಯ ಪಾಂಸುರೇ. ಭಗವಂತನ ಪಾದದ ಕಿರಿಬೆರಳ ಅಡಿಯ ಧೂಳು ಅಂತ ಹೇಳ್ತಾರೆ ಪಾಂಸು. ಭಗವಂತನ ಪಾದದ ಕಿರಿಬೆರಳ ಅಡಿಯ ಧೂಳು ಯಾವುದು? ಎಂಟೈರ್ ಯೂನಿವರ್ಸ್, ಇಡೀ ಬ್ರಹ್ಮಾಂಡ ಎಷ್ಟು ಅವನ ಮುಂದೆ ಸಣ್ಣ ವಸ್ತು ಅಂದರೆ ಅವನ ಕಿರಿಬೆರಳ ತುದಿಯಲ್ಲಿ ಸಿಕ್ಕಿಕೊಂಡಿರುವ ಒಂದು ಸಣ್ಣ ಧೂಳಿನ ಕಣ ಅಂತ ಪಾಂಸು. ಆ ಪಾಂಸಿನ ಒಂದು ಸಣ್ಣ ಕಣ ಭೂಮಿ. ಇಡೀ ಬ್ರಹ್ಮಾಂಡ ಅದನ್ನೆಲ್ಲ ಹೊತ್ತುಕೊಂಡಿದ್ದಾನೆ. ಅದನ್ನು ಮರೆತು ಬಿಟ್ಟು ಭೂಮಿ ತನ್ನಷ್ಟಕ್ಕೆ ನಿಂತಿದೆ ಆಕಾಶದಲ್ಲಿ ನಿರಾಲಂಬವಾಗಿ ಎಂದರೆ ಇದು ಪೆದ್ದುತನ ಅಲ್ವಾ? ಅದಕ್ಕೆ ನಿನ್ನ ವಾದ ನನಗೆ ಅರ್ಥ ಆಗ್ತದೆ, ನಾನು ಒಪ್ಪಲ್ಲ.